ಒಂದಷ್ಟು ವರ್ಷಗಳ ಕಾಲ ಕೆಲವೊಂದು ಹಬ್ಬ ಆಚರಿಸೇ ಇರ್ಲಿಲ್ಲ. ಮದ್ವೆ ಆದ ಹೊಸದ್ರಲ್ಲಿ ನಾನು ಹೇಳೋದು ಒಂದು 4-5 years. ಸಡನ್ಲಿ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಐ ಸ್ಟಾರ್ಟೆಡ್ ಫೀಲಿಂಗ್, ಅಯ್ಯೋ ನಮ್ಮ ಹಬ್ಬ ನಾನು ಬಿಟ್ಬಿಟ್ನಲ್ಲ, ನನ್ನ ಮಗಳು ನೋಡ್ತಾಳೆ ಇವಾಗ ನಾನು ಮಾಡ್ಬೇಕು ಅಂತ. ನಮ್ಮ ಮನೇಲಿ ಯಾವಾಗ್ಲೂ ಹೇಳೋರು, ನೀನು ವಿದ್ಯಾವಂತೆ ಆಗದಿದ್ರು ಪರವಾಗಿಲ್ಲ, ಬುದ್ಧಿವಂತೆ ಆಗು, ಬಿ ಸ್ಟ್ರೀಟ್ ಸ್ಮಾರ್ಟ್ ಅಂತ. ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಬಿಕಾಸ್ ಹಿ ಇಸ್ ಮೈ ಮೋಸ್ಟ್ ಫೇವ್ರೇಟ್ ನನ್ನ ಲೈಫಲ್ಲಿ. ಹೂ ಇಸ್ ದ ಫಸ್ಟ್ ಪರ್ಸನ್ ಹೂಮ್ ಐ ಲವ್ ದ ಮೋಸ್ಟ್ ಅಂದ್ರೆ ಅದು ನಮ್ಮ ತಾತಾನೆ. ಅವರು ನನ್ನ ಪ್ರಾತಸ್ಮರಣೀಯರು. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ SymphoNy apps and co-sponsored by Home Satwa, an Instagram handle which showcases home decor and garden. ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ನಮ್ಮ ಗೆಸ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ. ಫಸ್ಟ್ ಅವರು RJ ಅಂತ ಹೇಳ್ತೀನಿ, RJ ಆಗಿದ್ರು. ಅದಂತರ ಈಗ ಶಿ ಈಸ್ ಫೇಮಸ್ ಆಸ್ ದ ವಾಯ್ಸ್ ಆಫ್ ಬೆಂಗಳೂರು. ನನ್ಗೇನು ಇಷ್ಟ ಆಯಿತು ಗೊತ್ತಾ, ಅವರ ಒಂದು ಮಾತಾಡುವ ವೈಖರಿ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಬಗ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ಎಜುಕೇಟ್ ಮಾಡ್ತಾ ಇದ್ದಾರೆ ಅವರ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮುಖಾಂತರ. ಇದಾದ ನಂತರ ಆ್ಯಕ್ಚುಲಿ ಒಂದೊಂದ್ಸಲ ಬೇಜಾರಾಗುತ್ತೆ, ಬೆಂಗಳೂರವರಾಗಿ ನಮಗೆ ಬೆಂಗಳೂರು ಬಗ್ಗೆ ಏನೂ ಸರಿಯಾಗಿ ಗೊತ್ತಿಲ್ಲ. ಬೆಂಗಳೂರು ಬಗ್ಗೆ ಸಿಕ್ಕಾಪಟ್ಟೆ ವಿಷಯಗಳನ್ನು ಹಂಚ್ಕೊಂಡು ನಮ್ಮನ್ನೆಲ್ಲ ಎಜುಕೇಟ್ ಮಾಡಿ, ಇದಾದ ನಂತರ ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ, ನಮ್ಮ ಒಂದು ಪುರಾಣಗಳ ಬಗ್ಗೆ, ಮಹಾಭಾರತ, ರಾಮಾಯಣ, ಇದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನನ್ನು ಹಂಚ್ಕೊಂಡು, ಇದಾದ ನಂತರ ಹೆಲ್ತ್ ಎಷ್ಟು ಮುಖ್ಯ ಎಲ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರುವಂತಹ, ಅಂದರೆ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರುವಂತಹ RJ ಸೌಜನ್ಯ ನಮ್ಮ ಜೊತೆಲಿದ್ದಾರೆ. ವೆಲ್ಕಮ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಥ್ಯಾಂಕ್ ಯು. ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋ ನೋಡಿದ್ದೆ ನಾನು ನಿಮ್ಮ ಮಗಳ ಜೊತೆ. at 58 ನಮ್ಮಮ್ಮ ಸೆಕೆಂಡ್ ಇನ್ನಿಂಗ್ಸ್ ಮೂಲಕ ಬರ್ತಾ ಇದ್ದಾರೆ ಅಂತ. ಮೈ ಓನ್ಲಿ ಪ್ರೇಯರ್ಸ್ ಟು ಗಾಡ್ ಇಸ್ ದಟ್ at 58 ನನಗೆ ನಿಮ್ಮಲ್ಲಿ 10% ಎನರ್ಜಿ, ಜೀವನದ ಕಡೆಗಿನ ಆ ಲವ್ ಅಂಡ್ ನಿಮ್ಮ ಬ್ಯೂಟಿಫುಲ್ ಸ್ಮೈಲ್, ಇಷ್ಟೊಂದು ಜೋಶ್ and love towards life and people, ಇದನ್ನೆಲ್ಲ ಕೊಟ್ಬಿಡಪ್ಪ. Oh my God, thank you ಸಿಕ್ಕಾಪಟ್ಟೆ. I'm really honored and thank you so much and humbled also Babu with this beautiful compliment. ನಿಮ್ಮ ಪೇಜ್ ನೋಡಿದಾಗ ನನಗೆ ಫಸ್ಟ್ ನನ್ನನ್ನು ಹಿಡ್ದು ಇಟ್ಕೊಂಡಿದ್ದು ನಿಮ್ಮ ಕಣ್ಗಳು. Oh my God. ಸೊ ಅದಕ್ಕೋಸ್ಕರ ಆ ಕಣ್ಗಳಿಗೆ 2 ಲೈನು. ಪೇಪರ್ ಯಾಕೆ ಹಿಡ್ಕೋತೀನಿ ಅಂದ್ರೆ ವಯಸ್ಸಾಗೋಗಿದೆ, ಲಿರಿಕ್ಸ್ ಮರ್ತು ಬಿಡ್ತೀನಿ, ಅದಕ್ಕೋಸ್ಕರ ಆ ತಪ್ಪು ಮಾಡ್ಬಿಡ್ತೀನಿ. ಇನ್ ಬಿಟ್ವೀನ್ ಅಲ್ಲಿ ಮಾಡಿದೀನಿ ಒಂದೊಂದ್ಸಲ, ಆಗ್ಲಿಂದ ಹುಷಾರಾಗಿ ಜಸ್ಟ್ 2 ಸಾಲ್ 2 ಲೈನ್ಗಳಿಂದಾಗ ಹಾಡ್ತೀನಿ. ಹೊಸ ಭಾಷೆಯಿದು, ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರಮಾತೆಗೆ. ಇವಾಗ ನಾನು ಯೂಶಲಿ ನೋಡಿದ್ದೀನಿ ದಟ್ ನೀವು ಪ್ರತಿ ಗೆಸ್ಟ್ನು ಒಂದು ಹಾಡಿನ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ. ನಿಮ್ಮಷ್ಟು ಒಳ್ಳೆ ಸಿಂಗರ್ ಅಲ್ಲ, ಬಟ್ ಸ್ಟಿಲ್ ನಿಮಗೋಸ್ಕರ ನಾನು ಒಂದೆರಡು ಸಾಲ ಸಾಲುತ್ತಿಲ್ಲವೇ ನಿಮ್ಮ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿಮ್ಮ ನೋಡುತ್ತಿದ್ದ ಮೇಲೂ ತುಂಬ ಸನಿಹದಿಂದ. ಏನ್ ಹೇಳಿ ನೆಕ್ಸ್ಟ್? ನನಗೆ ಲಿರಿಕ್ಸ್ ಬರ್ತಾ ಇತ್ತು ನೋಡ್ತಾ, ಬಿಕಾಸ್ ಐ ಆಮ್ ಚೇಂಜಿಂಗ್ ನಿನ್ನ. ಥ್ಯಾಂಕ್ ಯು ಸೋ ಮಚ್ ಬಾಬು. ಈ ಹಾಡನ್ನ ನಾನು ಯಾವಾಗ್ಲೂ ನನ್ನ ಗಂಡಂಗೆ ಹಾಡ್ತಿರ್ತೀನಿ, ಸಿಂಗ್ಯುಲರ್ ಅಲ್ಲಿ ಹಾಡಿ ಆ ಪ್ಲೂರಲ್ ಚೇಂಜ್. ನಿಜ. ಸೊ ಆನರ್ಡ್. ಯಾಕೆ ಗೊತ್ತಮ್ಮ, ಗಂಡನ್ ಜಾಗ ಬಹಳ ಮುಖ್ಯ. ಇವತ್ತು ಗಂಡನ್ ಜಾಗದಲ್ಲಿ ನಾನ್ ನಿಂತ್ಕೊಂಡಿದ್ದೀನಿ ಅಂತ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ಸ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಸ್ಟ್ಯಾಂಡ್ ಫಾರ್ ಅಟ್ ಲೀಸ್ಟ್ ಫಾರ್ ಸಮ್ ಟೈಮ್ ಇನ್ ದಿಸ್ ಪ್ಲೇಸ್. ಅಂಡ್ ಸೌಜನ್ಯ, ವೆಲ್ಕಮ್ ಅಂಡ್ feeling so nice. Yen agle power pack session start agogide. Of course I cannot match. Sikkapatte something that blew me away was your voice. ಒಂದು ಅಂತರಾಳದಿಂದ ಒಂದು ವಾಯ್ಸ್ ಬರುತ್ತೆ ಸೌಜನ್ಯ.
that is something that really blew me away. So when I start, actually I would like to ask you, ನಿಮ್ ಬಾಲ್ಯದ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ ಸಾಧ್ಯನಾ? ಶ್ಯೂರ್. ನನಗೆ ವಾಟ್ ಎವರ್ ಐ ಆಮ್ ಟುಡೇ, ಹೂ ಎವರ್ ಐ ಆಮ್ ಟುಡೇ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇಟ್ಸ್ ಬಿಕಾಸ್ ಆಫ್ ಮೈ ತಾತ. ಯಾಕೆ ಅದನ್ನ ಹೇಳ್ತೀನಿ ಅಂದ್ರೆ ನಾನು ಬೆಳೆದಿದ್ದೆ ಅವ್ರ ಜೊತೆ. ಇವಾಗಿನ ಜನರೇಷನ್ ಮಕ್ಕಳು ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ದೇ ಆರ್ ಅನ್ಲಕ್ಕಿ ಬಿಕಾಸ್ ಬರೀ ಅಪ್ಪ ಅಮ್ಮನ ಜೊತೆ ಬೆಳೀತಾ ಇದ್ದಾರೆ. ವೆರಿ ಲಕ್ಕಿ ಬಿಕಾಸ್ ನಾನು ನಮ್ಮ ಅಪ್ಪ ಅಮ್ಮನ ವೀಕೆಂಡ್ಸ್ ಅಲ್ಲಿ ಮಾತ್ರ ಮೀಟ್ ಮಾಡ್ತಿದ್ದೆ. ಸೊ ವೀಕ್ ಡೇಸ್ ಫುಲ್ಲು ನಮ್ಮ ಅಜ್ಜಿ ತಾತನ ಜೊತೆನೆ ನಾನು ಬೆಳೆದಿದ್ದು. ನಮ್ಮ ಅಜ್ಜಿ ಕೈ ಅಡಿಗೆ ತಿಂತ, ನಮ್ಮ ತಾತ ಹಾಕೊಟ್ಟಿದ್ ವ್ಯಾಲ್ಯೂಸು, ಇದನ್ನೆಲ್ಲ ಫಾಲೋ ಮಾಡ್ತಾ ನಾನು ಬೆಳೆದಿದ್ದು. ಸೊ ನಾವು ವಿ ಆರ್ ಅಯ್ಯಂಗಾರ್ಸ್, ಮದರ್ ಟಂಗ್ ತಮಿಳ್. ಬಟ್ ನಮ್ ತಾತ ಹಿ ಆಲ್ವೇಸ್ ಇನ್ಸಿಸ್ಟೆಡ್ ನೀ ತಮಿಳ್ ಕಲಿದೇ ಇದ್ರು ಪರವಾಗಿಲ್ಲ, ಕನ್ನಡ ಕಲಿಬೇಕು, ಬಿಕಾಸ್ ನಾವು ಬೆಂಗಳೂರಲ್ಲಿ ಇದೀವಿ, ಕರ್ನಾಟಕದಲ್ಲಿ ಇದೀವಿ. ಅಂಡ್ ದಟ್ ಇಸ್ ದ ರೀಸನ್ ಇವತ್ತಿನ ದಿನ ನಂಗೆ ತಮಿಳ್ ಅಷ್ಟಾಗಿ ಬರಲ್ಲ, ಅರ್ಥ ಆಗತ್ತೆ. ಅಂಡ್ ಮೈ ಥಿಂಕಿಂಗ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಸೋ ಥ್ಯಾಂಕ್ಫುಲ್ ಟು ಹಿಮ್, ಬಿಕಾಸ್ ಪ್ರತಿಯೊಬ್ಬರಿಗೂ ಏನ್ ಗೊತ್ತಾ, ನಾವು ಓಪನ್ ಆಗಿ ಹೇಳ್ದೇ ಇದ್ರು ನಮ್ಮ ಜಾತಿ, ನಮ್ಮ ಭಾಷೆ ಅದ್ ಒಳಗೊಂದು ಇದ್ದೇ ಇರುತ್ತೆ. ಟು ಲೆಟ್ ಗೋ ಆಫ್ ದಟ್ ಅಂಡ್ ಟು ಸೇ ದಟ್ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲಿದ್ದಾರೆ ಆ ಭಾಷೆ ಕಲಿಬೇಕು ಅನ್ನೋದು, it is such a big thing, right? Absolutely, ಇದರಲ್ಲಿ ಡೌಟೇ ಇಲ್ಲಮ್ಮ. and we should really thank Tata for this. Yes. Now we'll start ತಾತನ ವಿಷಯವಾಗಿ ಒಂದು ಸ್ವಲ್ಪ ದಯವಿಟ್ಟು please let me know. Thank you for asking, because he's my most favorite ನನ್ನ ಲೈಫಲ್ಲಿ. who's the first ಪರ್ಸನ್ ಹೂಮ್ ಐ ಲವ್ ದ ಮೋಸ್ಟ್ ಅಂದ್ರೆ ಅದು ನಮ್ಮ ತಾತಾನೆ. ಅವರು ನನ್ನ ಪ್ರಾತಸ್ಮರಣೀಯರು. ಯಾಕಂದ್ರೆ ಇವತ್ತು ಧ್ವನಿ ಚೆನ್ನಾಗಿರೋದು ಇಟ್ ಇಸ್ ಸೆಕೆಂಡ್ರಿ ನನ್ನ ಪ್ರಕಾರ. ಭಾಷೆ ಚೆನ್ನಾಗಿದ್ರೆ ನಾವ್ ಅದನ್ನ ಮುದ್ದಾಗಿ ಚೆನ್ನಾಗಿ ಮಾತಾಡಿದ್ರೆ ಪ್ರತಿಯೊಬ್ಬರ ಧ್ವನಿನೂ ಚೆನ್ನಾಗಿ ಕೇಳಿಸುತ್ತೆ. ಇಸ್ ವಾಟ್ ಐ ಫೀಲ್. ಸ್ವೀಟ್ ಆಗಿ ಮಾತಾಡಬಹುದು ನಾವು, ವಿ ಕ್ಯಾನ್ ಸ್ಟಿಲ್ ಮಾಡ್ಯುಲೇಟ್ ಅವರ್ ವಾಯ್ಸ್, ಬಟ್ ಆ ಭಾಷೆ ನಂದು ಚೆನ್ನಾಗಿರೋದಕ್ಕೆ ಕಾರಣ ನಮ್ಮ ತಾತ. ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ತಗೊಂಡ್ರು ಪರವಾಗಿಲ್ಲ, ಕನ್ನಡದಲ್ಲಿ ಕಡಿಮೆ ತಗೋಬಾರ್ದಿತ್ತು. ನಮ್ ಸ್ಕೂಲಲ್ಲಿ ಏನಂದ್ರೆ ಆಬ್ವಿಯಸ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಔಟ್ ಆಫ್ ಔಟ್ ಕೊಡಲ್ಲ, 25, 24, 100, 99 ಹೀಗೆಲ್ಲ ಕೊಡೋರು. ನಮ್ ತಾತ ಹೆಂಗ್ ಹೇಳೋರಂದ್ರೆ ಔಟ್ ಆಫ್ ಔಟ್ ಕೊಡೋ ಅವಕಾಶ ಇಲ್ದೇ ಇದ್ರು ಲ್ಯಾಂಗ್ವೇಜ್ ಅಲ್ಲಿ ದೇ ಶುಡ್ ಸ್ಟಿಲ್ ಗಿವ್ ಯು ಔಟ್ ಆಫ್ ಔಟ್. ನೀನ್ ಆತರ ಬರಿಬೇಕು, ಆತ ಅಷ್ಟು ತಿಳ್ಕೊಂಡಿರ್ಬೇಕು ನೀನು ಅಂತ. ಆಮೇಲೆ ಅಕಾರ ಹಕಾರಗಳಿರಬಹುದು, ಒತ್ತಕ್ಷರ, ದೀರ್ಘಾಕ್ಷರ, ಇದಕ್ಕೆ ತುಂಬಾ ಒತ್ತು ಕೊಡೋರು. ಇವಾಗ ಒಂಥರ ನನಗೆ OCD ಆಗೋಗಿದೆ. ರೈಟ್, ನನಗೆ ಯಾರಾದ್ರೂ ತಪ್ಪಾಗಿ ಮಾತಾಡ್ತಿದ್ರೆ ಇಷ್ಟ ಕಷ್ಟ ತಪ್ಪು ಅಂತಿಲ್ಲ ನಾನು, ಸಾರಿ ತಪ್ಪು ಅಂತ ನಾನು ಅಂತಿಲ್ಲ. ಅವ್ರು ಸ್ಟಿಲ್ ಮಾತಾಡೋ ಎಫರ್ಟ್ ಹಾಕ್ತಿದ್ದಾರೆ ಅನ್ನೋದು ಇಟ್ ಇಸ್ ಸ್ಟಿಲ್ ಗುಡ್, ಬಟ್ ಐ ಟೆನ್ ಟು ಕರೆಕ್ಟ್. ರೈಟ್, ಅದು ಕರೆಕ್ಟ್ ಆಗಿರೋ ಒಂದು ವೇ ಅಥವಾ ಲ್ಯಾಂಗ್ವೇಜ್ ನ ಕರೆಕ್ಟ್ ಪ್ರೊನೌನ್ಸಿಯೇಷನ್ಸ್ ಗೊತ್ತಿರುವಾಗ ಆಸ್ ಅ ಟೀಚರ್ ಐ ನೋ ಯು ವುಡ್ ಅಗ್ರಿ. ಖಂಡಿತ ಅಮ್ಮ, ಖಂಡಿತ. ಇದು ನನಗೂ ಒಂಚೂರು ಪ್ರಾಬ್ಲಮ್ ಇದೆ, OCDನೇ. ಸೊ ದಟ್ ಇಸ್ ಸೋ ಬಹಳ ಅಂದ್ರೆ ತುಂಬಾ ಖುಷಿ ಆಗತ್ತೆ ಇದನ್ನ ಕೇಳಿಸ್ಕೊಂಡು. ನನಗೆ ಆಸೆ ಇರೋದು ಆಕ್ಚುಲ್ ಆಗಿ ನೀವು ಹೇಳ್ತಾ ಇರೋಂಗೆ ಈ ರೀತಿಯಾದಂತ ಒಂದು ವಾತಾವರಣದಲ್ಲಿ ಬೆಳೆದಾಗ ಮಕ್ಕಳು ಒಂದು ಹೋಲಿಸ್ಟಿಕ್ ಆಗಿ ಬೆಳ್ಕೊಂಡ್ ಬರಕ್ಕೆ ಸಾಧ್ಯ ಆಗತ್ತಮ್ಮ. ಇಲ್ಲಾಂದ್ರೆ ಇವತ್ತಿನ ಒಂದು ಫಾಸ್ಟ್ ಯುಗದಲ್ಲಿ ಐ ಆಮ್ ನಾಟ್ ಟ್ರೈಂಗ್ ಟು ಟೆಲ್ ತಪ್ಪು ಅಂತ ಸರಿ ಎರಡೂ ಹೇಳಲ್ಲ. ಒಂದ್ ಕಡೆ ಅಮ್ಮ ಹೋಗ್ತಿರ್ತಾರೆ, ಒಂದ್ ಕಡೆ ಅಪ್ಪ ಹೋಗ್ತಿರ್ತಾರೆ, ಯಾರೋ ಒಬ್ರು ಸಾಕೋರು ಮಗುನ ಬೇಕಲ್ವಾ ಅಮ್ಮ. ಸೊ ಆ ರೀತಿಯಲ್ಲಿ ನೀವು ಬೆಳ್ಕೊಂಡು ಐ ಥಿಂಕ್ ವಾಟ್ ಎವರ್ ಯು ಆರ್ ಟುಡೇ, ಡೆಫಿನೆಟ್ಲಿ ನೀವು ಅದನ್ನ ನಿಮ್ಮ ಒಂದು ಚಿಕ್ಕ ವಯಸ್ಸಿಗೆ ಡೆಫಿನೆಟ್ ಅಪ್ಬ್ರಿಂಗಿಂಗ್ ಗೆ ಕೊಡಕ್ಕೆ ಇಷ್ಟಪಡ್ತೀನಿ. 99% ಆಫ್ ಇಟ್ ನಾನು ಅಪ್ಬ್ರಿಂಗಿಂಗ್ ಕೊಡ್ತೀನಿ. ಬಿಕಾಸ್ ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ನೀವು ಕೇಳಿದ್ರೆ ಡಿಪ್ಲೊಮಾ ಡಿಸ್ಕಂಟಿನ್ಯೂ ಮಾಡಿದ್ದೀನಿ, PU ಅಷ್ಟೇ ನಾನು ಕಂಪ್ಲೀಟ್ ಮಾಡಿರೋದು. ಓಕೆ, ನಮ್ಮ ಮನೇಲಿ ಯಾವಾಗ್ಲೂ ಹೇಳೋರು, ನೀನು ವಿದ್ಯಾವಂತೆ ಆಗದಿದ್ರು ಪರವಾಗಿಲ್ಲ, ಬುದ್ಧಿವಂತೆ ಆಗು, ಬಿ ಸ್ಟ್ರೀಟ್ ಸ್ಮಾರ್ಟ್ ಅಂತ. ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಇವತ್ತು ಸಂತೋಷ ಆಗತ್ತೆ, ಬಿಕಾಸ್ ಈ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಬೇಕಿರಲ್ಲ. ತಂದೆ ತಾಯಂದಿರಿಗೆ ನನಗೆ ಗೊತ್ತಿಲ್ಲ, ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಇದು ಒಳ್ಳೆ ಲೆಸನ್ ಅಂತ ಅನ್ಸುತ್ತೆ. ದಟ್ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಪುಸ್ತಕ ಕರೆಕ್ಟ್ ಬಂದೇ ಬರುತ್ತೆ. ಕರೆಕ್ಟ್. ಸೊ ದಟ್ ಇಸ್ ಸಮಥಿಂಗ್ ಐ ಥಿಂಕ್ ತಾತನಿಗೆ ರಿಯಲಿ 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 ವೆರಿ ಗ್ರೇಟ್ಫುಲ್ ಟು ತಾತ, ನಿಮ್ಮನ್ನ ಈ ರೀತಿಯಾಗಿ ಇಷ್ಟು ಸೊಗಸಾಗಿ ಬೆಳೆಸಿರೋದು. ಐ ಥಿಂಕ್ ಆಸ್ ವಿ ಸ್ಟಾರ್ಟ್ ಅನ್ವೇಲಿಂಗ್ ಸ್ಲೋಲಿ ಹೋಗ್ತಾ ಹೋಗ್ತಾ ಇಂಚೂರು ತಾತನ ವಿಷಯವಾಗಿ ಬರೋಣ. ಐ ವುಡ್ ಲೈಕ್ ಟು ಆಸ್ಕ್ ಯು, RJ ಯಾಕೆ, ವೈ ಡಿಡ್ ಯು ಕಮ್ ಇನ್ ಟು RJing? ಅಂಡ್ ಎರಡನೇದು, ಎನಿ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ when you were RJing? So first of all, ನಮ್ಮ ಮನೇಲಿ ಯಾವಾಗ್ಲೂ ನಮ್ಮ ತಂದೆ ಏನ್ ಹೇಳೋರಂದ್ರೆ, ನೀನು ಓದದೆ, ಬಿಕಾಸ್ ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್. 7th ವರೆಗೂ ತುಂಬಾ ಚೆನ್ನಾಗಿ ಓದ್ತಿದ್ದೆ, ಆಮೇಲೆ ಸ್ಲೋಲಿ ಡಿಪ್ ಆಗೋಯ್ತು. ಐ ವಾಸ್ ಅ ವೆರಿ ಆವ್ರೇಜ್ ಸ್ಟೂಡೆಂಟ್. ಯಾವಾಗ PU ನಲ್ಲಿ ಫೇಲ್ ಆದ್ನೋ ಒಂದ್ಸಲ, ಅಫ್ಕೋರ್ಸ್ ಆಮೇಲೆ ಸಪ್ಲಿಮೆಂಟ್ರಿ ಎಲ್ಲ ಬರ್ದು ಪಾಸ್ ಆದೆ. ಮನೇಲಿ ಅಪ್ಪ ಅಮ್ಮಂದ್ರೆ ಹೇಳ್ತಾರಲ್ವಾ, ನೀನ್ ಓದ್ತಾನೂ ಇಲ್ಲ,
ದಿನ ಬೆಳಗಾದ್ರೆ ಹೋಗ್ತೀಯ ಕಾಲೇಜ್ಗೆ, ಸಂಜೆ ಬರ್ತೀಯ, ಮನೇಲಿ ಕೆಲ್ಸಗಳು ಮಾಡಲ್ಲ. ಸಖತ್ ದಬಾಯಿಸ್ತಿದ್ದೆ ನಮ್ಮ ಮನೇಲಿ ಎಲ್ಲಾರ್ಗು ತುಂಬಾ ಜೋರ್. ಸೊ ಏನ್ ಮಾಡ್ಬೇಕು ನಿನ್ನ ಇಟ್ಕೊಂಡ್ ನಾನು, ಇನ್ನೊಂದಷ್ಟು ವರ್ಷ ಇಟ್ಕೊಂಡ್ರೆ ಯಾರು ಮದ್ವೆನೂ ಮಾಡ್ಕೊಳಲ್ಲ ನಿನ್ನ. ಸೊ ಹಿ ವಾಸ್ ಟೆಲಿಂಗ್ ಮೀ ಒಂದ್ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ಬಿಡ್ತೀನಿ ನಿನ್ನ. ಸೊ ನನಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಮದ್ವೆ ಅಂದ್ರೆ ಒಂದ್ ಭಯ ಇರತ್ತಲ್ಲ. ಸೊ ಆ ಭಯದಲ್ಲಿ ನಾನೇನ್ ಮಾಡಿದೆ, ನನ್ನ ಫ್ರೆಂಡ್ಸು ಇನ್ಫ್ಯಾಕ್ಟ್ ಕಾಲೇಜಲ್ಲಿ ದೇ ಇಷ್ಟು ಆಲ್ವೇಸ್ ಟೆಲ್ ಮೀ, ನೀನ್ ಆರ್ಜೆ ಆಗು, ಇಷ್ಟು ಚೆನ್ನಾಗಿ ಮಾತಾಡ್ತೀಯ. ಚೆನ್ನಾಗಿ ಮಾತಾಡ್ತೀಯಲ್ಲ. ಅವಾಗ ಏನಂದ್ರೆ ಸುಮ್ನೆ ಮಾತಾಡ್ತಾನೆ ಇದ್ರೆ, ಅವಾಗ ಏನ್ ಅನ್ಕೊಂಡಿದ್ರು ಅಂದ್ರೆ ಅಸಂಪ್ಷನ್ ವಾಸ್ ದಟ್ ಮಾತಾಡ್ತಾನೆ ಇದ್ರೆ ಆರ್ಜೆ ಆಗ್ಬಿಡ್ಬೋದು, ರೈಟ್. ಬಟ್ ಚೆನ್ನಾಗೂ ಮಾತಾಡ್ಬೇಕು ಅನ್ನೋದು ಅವಾಗ ಗೊತ್ತಿರ್ಲಿಲ್ಲ ಪಾಯಿಂಟ್. ಎಷ್ಟು ಮಾತಾಡ್ತೀಯ ನೀನು ಆರ್ಜೆ ಆಗ್ಬಿಡು ಅನ್ನೋರು. ಸೊ ಫ್ರೆಂಡ್ಸ್ ಅದನ್ನ ತಲೆಯಲ್ಲಿ ತುಂಬಿಸಿ ವಾಟ್ ಐ ಡಿಡ್ ವಾಸ್ ಒಂದ್ 2-3 ಕಡೆ ಆಡಿಷನ್ ಕೊಟ್ಟೆ. ಬಟ್ ಇನ್ನು ತುಂಬಾ ಚಿಕ್ಕವಳು, ಬಿಕಾಸ್ ಅವಾಗ ಇನ್ನು PU ಕಂಪ್ಲೀಟ್ ಮಾಡಿದ್ದೆ, ಮತ್ತೆ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ರಿಜೆಕ್ಟ್ ಆಯ್ತು. ಅದು ಬಿಟ್ಟು ಟ್ಯಾಲೆಂಟ್ ವೈಸ್ ಐ ವಾಸ್ ಸೆಲೆಕ್ಟೆಡ್. ಬಟ್ ಈ ಎಲ್ಲ ಕಾರಣಗಳಿಗೆ ಸೊ ಇವಾಗ ತಗೊಳಕ್ ಆಗಲ್ಲ, 2 years ಆಗೋಗ್ಲಿ ಹಾಗೆ ಪುಷ್ ಮಾಡ್ತಾ ಬಂದ್ರು. ದೆನ್ ಫೈನಲಿ ಐ ಗಾಟ್ ಸೆಲೆಕ್ಟೆಡ್. 2009 June 3rd ವಾಸ್ ದ ಡೇಟ್. ಸೊ ಅವತ್ತು ಸೆಲೆಕ್ಟ್ ಆಗಿದ್ದು. ಅಂಡ್ ಮೆಮೊರಬಲ್ ಮೂಮೆಂಟ್ಸ್ ಸಿಕ್ಕಾಪಟ್ಟೆ ಇದೆ. ಬಿಕಾಸ್ ಒಂದು ಕಟ್ಟಡಕ್ಕೆ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್, ರೈಟ್. ಆ ಫೌಂಡೇಶನ್ ಫಾರ್ ವಾಟ್ ಐ ಆಮ್ ಟುಡೇ ಆಫ್ ಕೋರ್ಸ್ ನಮ್ ತಾತ ಹಾಕಿದ್ದು. ಬಟ್ ಫೌಂಡೇಶನ್ ಫಾರ್ ನನಗೆ ಒಂದು ಸ್ಟೇಜ್ ಫಿಯರ್ ಇಲ್ಲದೆ ಇರೋದಕ್ಕಿರಬಹುದು, ಅಥವಾ ಯಾರನ್ನ ಹೇಗ್ ಮಾತಾಡಿಸ್ಬೇಕು, ಒಂದು ಇಂಟರ್ವ್ಯೂ ಮಾಡುವಂತ ಸ್ಕಿಲ್ಸ್ ಇರ್ಬೋದು, ಕಾಂಟೆಂಟ್ ನ ಹೇಗ್ ಫೆಚ್ ಮಾಡಬೇಕು ಅನ್ನೋದಿರ್ಬೋದು. ಈ 14 ವರ್ಷದ ರೇಡಿಯೋ ಎಕ್ಸ್ಪೀರಿಯನ್ಸ್ ನನಗೆ ಕಲಿಸ್ಕೊಡ್ತು. ಅಂಡ್ ಐವ್ ಮೆಟ್ ಅ ಲಾಟ್ ಆಫ್ ಅಮೇಸಿಂಗ್ ಪೀಪಲ್. ಬಿಕಾಸ್ ಇವಾಗ ಅಟ್ ಲೀಸ್ಟ್ ರೇಡಿಯೋ ಡಿಜಿಟಲ್ ಕೂಡ ಆಗಿದೆ. ನಾನು ಸ್ಟಾರ್ಟ್ ಮಾಡಿದಾಗ ವಾಯ್ಸ್ ನ ಕೇಳಿ ಇಮ್ಯಾಜಿನ್ ಮಾಡ್ಕೋಬಹುದಿತ್ತು ಜನ, ಇವ್ರು ಹೀಗಿರ್ಬೋದಾ ಹಾಗಿರ್ಬೋದಾ, ಬಿಕಾಸ್ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಅವಾಗ. ಆ ಕಾಲದಲ್ಲೇ ಪೀಪಲ್ ಯೂಸ್ ಟು ಕಮ್, ಗಿಫ್ಟ್ಸ್ ಗಳನ್ನ ಕೊಟ್ಬಿಟ್ಟು ಹೋಗೋದು, ಮನೆ ಅಡ್ಗೆ ಮಾಡ್ಕೊಂಡು ಬಂದು ಕೊಡೋದು. ಆಮೇಲೆ ವಯಸ್ಸಾದವ್ರು ಎಷ್ಟೊಂದ್ ಜನ ಬರೋರು, ನೀ ನನ್ ಮಗಳ ತರ, ನೀ ನನ್ ಮೊಮ್ಮಗಳ ತರ ಅಂತ ಹೇಳ್ಕೊಂಡು. ಆ ಪ್ರೀತಿಗೆ ನಾವ್ ಯಾವತ್ತೂ ಬೆಲೆ ಕಟ್ಟೋದಕ್ಕಾಗದೇ ಇಲ್ಲ, ಸಾಧ್ಯನೇ ಇಲ್ಲ. ಸುಮಾರು ಇನ್ಸಿಡೆಂಟ್ಸ್ ಈ ತರ ವಿಚ್ ಇಸ್ ಮೇಡ್ ಮೀ ಸೋ ಹ್ಯಾಪಿ ಅಂದ್ರೆ, ಫ್ರಮ್ ಅ ಲಾಟ್ ಆಫ್ ಪೀಪಲ್ ಹೂ ಐ ಲುಕ್ ಅಪ್ ಟು, ರೆಕಗ್ನೈಸಿಂಗ್ ಮೀ, ಸೇಯಿಂಗ್ ನಾನ್ ಕೇಳಿದೀನಿ ಅಂತ ಅವ್ರು ಅನ್ಬಿಟ್ರೇನೆ ಅದು ತುಂಬಾ ಖುಷಿ ಅಲ್ವಾ. ಸೊ ಅದು ತುಂಬಾ ಖುಷಿ ಕೊಡೋದಂದ್ರೆ ಸುಧಾಮೂರ್ತಿ ಮೇಡಮ್ ಅವ್ರು ಇರಬಹುದು, SPB ಅವ್ರು ಇರಬಹುದು. ವೆನ್ ದೇ ಸೇ ನಾನು ಕೇಳಿದೀನಿ. ರೀಸೆಂಟ್ ಆಗಿ ನಮ್ಮ ಲೈಕ್ ಈ ಗವರ್ಮೆಂಟ್ ಇದಕ್ಕೆ ಪ್ರೀವಿಯಸ್ ಗವರ್ಮೆಂಟ್ ಎರಡೂ ಗವರ್ಮೆಂಟ್ ನ CMs ಮೀಟ್ ಮಾಡಿದಾಗ್ಲೂ ದೇ ಹ್ಯಾಡ್ ಸೆಡ್, ಸಿ ನಾನು ಕೇಳಿದೀನಿ ಅನ್ನೋದು ಸಾಕು, ಓಕೆ ಕೇಳಿದರೆ ಅನ್ನೋದು, ದೇ ನೀಡ್ ನಾಟ್ ಸೇ ಯುವರ್ ಫ್ಯಾಂಟಾಸ್ಟಿಕ್, ಯುವರ್ ದಟ್, ಯು ದಿಸ್, ಓ ಮೈ ಗಾಡ್, ಓಕೆ ದೇ ನೋ ಮೀ ಅಂದ್ರೆ ಎವ್ರಿ ವಾಯ್ಸ್ ಅಷ್ಟು ಪವರ್ ಇದೆ ಸೌಜನ್ಯ. ರೈಟ್ ಹೌದು ಮ್ಯಾಮ್, ಟ್ರೂ. ಬಿಕಾಸ್ ಅಲ್ಲಿ ಮುಖ ಕಾಣದೇ ಇದ್ರು ಇದು ಎಷ್ಟು ಚೆನ್ನಾಗಿ ರಿಜಿಸ್ಟರ್ ಆಗಿದೆ ಅನ್ನೋದಕ್ಕೆ ಐ ಥಿಂಕ್ ಯು ಆರ್ ಬ್ಲೆಸ್ಡ್ ವಿತ್ ಅ ಬ್ಯೂಟಿಫುಲ್ ವಾಯ್ಸ್. ಅಂದರೆ ಬ್ಯೂಟಿಫುಲ್ ವಾಯ್ಸ್ ಇಸ್ ಒನ್ ಥಿಂಗ್, ಅಟ್ ದ ಸೇಮ್ ಟೈಮ್ ನಾನು ಹೇಳೋದೇನಂತಂದ್ರೆ ನನ್ಗೆ ಅನಿಸ್ತಾ ಇರೋದು ವಿಚ್ ಕ್ಯಾನ್ ಮೇಕ್ ಎನ್ ಇಂಪ್ಯಾಕ್ಟ್. ಇಟ್ಸ್ ಅ ವೆರಿ ಇಂಪ್ಯಾಕ್ಟ್ಫುಲ್ ವಾಯ್ಸ್. ಅದೇನು ಆ್ಯಂಡ್ ದ ವೇ ದ ನ್ಯಾರೇಟಿವ್ ನೀವು ತಗೊಂಡು ಹೋಗ್ತಿರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು ನನಗೆ. ವಾಯ್ಸ್ ಆಫ್ ಬೆಂಗಳೂರದು ನೋಡ್ತಾ ಇರೋವಾಗ ಆ್ಯಂಡ್ ಯುವರ್ ವ್ಲಾಗಿಂಗ್ಸ್ ಪ್ರತಿಯೊಂದು ಸೋ ಇಂಟ್ರೆಸ್ಟಿಂಗ್. ಆ ಒಂದು 1 minute ಅಥವಾ 1 minute 10 seconds ಎಲ್ಲ 1 minuteಗಿಂತ ಕಡಿಮೆ ಇರೋದು ಇದೆ. ಇದರಲ್ಲಿ ಯು ಮೇಕ್ ಇಟ್ ಸೋ ದ ಕಾಂಟೆಂಟ್ ಇಸ್ ಸೋ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಒಂದು ನಂಗೆ ತುಂಬ ಇಷ್ಟ ಆಗಿದ್ದು ನೈಜತ್ವ, ಯಥಾವತ್ತಾಗಿ ಹೇಗಿದೆಯೋ ಹಾಗೆ ನಾನು ಹೀಗಿದ್ದೀನಿ, ಇದು ಹೀಗಿದೆ ಅಂತ ಹೇಳಲಿಕ್ಕೂ ಬಹಳಷ್ಟು ಒಂದು ಎಬಿಲಿಟಿ ಬೇಕನ್ಸತ್ತಮ್ಮ. ದಾಟ್ ಯು ಅದು ಪೂಟ್ಕೆ ಆರ ಇನ್ ಸೌಜನ್ಯ. ಐ ರಿಯಲಿ ವೆರಿ ನೈಸ್ ಟು ಸಿ ದಾಟ್ ಇನ್ ಯು ಸೌಜನ್ಯ. ಥ್ಯಾಂಕ್ ಯು. ಈ ವಾಯ್ಸ್ ಆಫ್ ಬೆಂಗಳೂರನ್ನ ಕೇಳುವಾಗ ಏನು ಪ್ರೇರೇಪಿಸ್ತು ನಿಮಗೆ, ನನಗೆ ಯಾಕೆ ನಾನು ಈ ವಾಯ್ಸ್ ಆಫ್ ಬೆಂಗಳೂರನ್ನು ಸ್ಟಾರ್ಟ್ ಮಾಡಬೇಕು ಅಂತ? ಸೊ ವಾಯ್ಸ್ ಆಫ್ ಬೆಂಗಳೂರು ಡ್ಯೂ ಕ್ರೆಡಿಟ್ಸ್ ನಾನು ನನ್ನ ಹಸ್ಬೆಂಡ್ ಕೊಡಬೇಕು, ಬಿಕಾಸ್ ಹಿ ಇಸ್ ದ ಒನ್ ಹೂ ಸೆಲೆಕ್ಟೆಡ್ ದ ನೇಮ್. ಬಿಕಾಸ್ ಒಂದು ನಾವ್ ಏನೇ ಪ್ರಾಜೆಕ್ಟ್ ಮಾಡಿದ್ರು ಸೆಲೆಕ್ಟಿಂಗ್ ದ ನೇಮ್ ಇಸ್ ಸೋ ಇಂಪಾರ್ಟೆಂಟ್. ಲೈಕ್ ಥ್ಯಾಂಕ್ಸ್ ಹೇಳೋಣ, so good. I mean, so nice, so positive, right? Yes. You need not even ask what is the show about. Yes. You will know Thanx Helona with Naagu is a positive show ಅಂತ ಗೊತ್ತಾಗ್ಬಿಡುತ್ತೆ. ಆ ತರ ಅದೇ ನಾನ್ ಕ್ರೆಡಿಟ್ ಮಗನಿಗೆ ಕೊಡಬೇಕು. ಎಲ್ರಿಗೂ ಥ್ಯಾಂಕ್ಸ್ ಅಂತಿರ್ತೀರ ಅಲ್ವಾ ಅಮ್ಮ, ನಾನಂದ್ರೆ ಅದಿಲ್ಲ ಅಂದ್ರೆ ಜೀವನ ಇಲ್ಲ. ಓಕೆ ಸಾರಿ, ಪ್ಲೀಸ್ ಗೋ ಅಹೆಡ್. ಸೊ ನನಗೆ ಒಂದು ಐಡಿಯಾ ಬಂದಾಗ ಅಥವಾ ಒಂದು ಕ್ಲಾರಿಟಿ ಸಿಕ್ಕಾಗ ದಟ್ ಐ ವಿಲ್ ಕ್ವಿಟ್ ರೇಡಿಯೋ ಅನ್ನೋ ಕ್ಲಾರಿಟಿ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ. ಅಷ್ಟು ದಿನ ಕಾಲ್ ಮಾಡಿ ಹಲೋ ನಾನು RJ ಸೌಜನ್ಯ ಫ್ರಮ್ ಸೋ ಅಂಡ್ ಸೋ ರೇಡಿಯೋ ಸ್ಟೇಷನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅಭ್ಯಾಸ ಆಗಿರುತ್ತೆ ಫ್ರಮ್ 14 years. And people would recognize me or associate me with one particular station. What am I without that?
ಸೊ ನಾನು ಇವಾಗ ಸುಮ್ಮನೆ ಯಾರೋ ನನಗೆ ಕಾಲ್ ಮಾಡ್ಬಿಟ್ಟು ಹಲೋ ನಾ ಸಿಂಧು, ಹಲೋ ನಾ ಕಾವ್ಯ, ಯಾವ ಕಾವ್ಯ ಅಂತೀವಿ, ರೈಟ್? ಹೌದು. ಪೀಪಲ್ ವಿಲ್ ಆಸ್ಕ್ ಮೀ ಯಾವ ಸೌಜನ್ಯ, ಅವಾಗ ನಾನು ಏನ್ ಹೇಳ್ತೀನಿ, ಹೂ ಆಮ್ ಐ? ಹೌದು. ಸೊ ಅವಾಗ ಐ ವಾಂಟ್ ಅನ್ ಐಡೆಂಟಿಟಿ. ಒಂದು ಆರ್ಗನೈಸೇಷನ್ ಜೊತೆಗೆ ನಾವ್ ಯಾವತ್ತೂ ಅಂಟ್ ಹಾಕೊಂಡಿರೋದಕ್ಕಾಗಲ್ಲ. ಆಫ್ ಕೋರ್ಸ್ ಅದು ನಮಗೆ ಫೌಂಡೇಶನ್ ಕೊಟ್ಟಿರುತ್ತೆ, ಬಟ್ ಒನ್ಸ್ ವಿ ಆರ್ ಡನ್ ವಿತ್ ಇಟ್, ವಾಟ್ ಎಮ್ ಐ, ಹೂ ಎಮ್ ಐ ಅಂತ ಯೋಚನೆ ಮಾಡಿದಾಗ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ವಾಯ್ಸ್ ಆಫ್ ಬೆಂಗಳೂರು ಅಂದ್ರೆ ಸುಮಾರು ಜನ ಅನ್ಕೊಳ್ಳೋದು ಬೆಂಗಳೂರಿನ ಬಗ್ಗೆ ಮಾತ್ರ ತಿಳಿಸ್ಕೊಡೋದು ಅಂತ, ಬಟ್ ಇಲ್ಲ, ಆಸ್ ಅ ವಾಯ್ಸ್ ಆಫ್ ಬೆಂಗಳೂರು, ಮೀ ಮೈ ಸೆಲ್ಫ್, ನಾನ್ ನರೇಟ್ ಮಾಡುವಂತ ಸ್ಟೋರೀಸ್ ಆರ್ ವಾಯ್ಸ್ ಆಫ್ ಬೆಂಗಳೂರು, ದಟ್ ಈಸ್ ವಾಯ್ಸ್ ಆಫ್ ಬೆಂಗಳೂರು ಅಂತ ಸ್ಟಾರ್ಟ್ ಮಾಡಿದ್ದು ಇನಿಷಿಯಲಿ. ಸೊ ಒಂದು 6 months ಟೈಮ್ ತಗೊಂಡು, ಅಂದ್ರೆ ಇನ್ನೊಂದು 6 months ಅಲ್ಲಿ ಕ್ವಿಟ್ ಒಂದು ಅಂದಾಜ ಗೊತ್ತಿರುತ್ತಲ್ಲ ಅಂತ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ ಬೈ ದ ಟೈಮ್ ಐ ಕ್ವಿಟ್ ಆಲ್ರೆಡಿ ಇಟ್ ಹ್ಯಾಡ್ ರಿಜಿಸ್ಟರ್ಡ್. And thankfully, yeah. Yes, that is very nice. So voice of Bengaluru actually ಒಂದು ಪ್ರತಿಧ್ವನಿ ತರ ಇದೆ ಎಲ್ಲಾ ಕಡೆ. ಐ ಥಿಂಕ್ ಒಂದು, ಎಸ್, ನೀವು ತೋರಿಸುವಂತ ಕಾಂಟೆಂಟ್ ಆದ್ರೆ, ಎರಡನೇದು ನನ್ಗನ್ಸಿದ್ದು, ನನಗೆ ತುಂಬಾ ಹತ್ತಿರವಾಗಿದ್ದು, ನೀವು ಹೇಳುವ ರೀತಿ. ಯು ಕ್ಯಾನ್ ಜಸ್ಟ್ ಕ್ಯಾಚ್ ಹೋಲ್ಡ್ ಆಫ್ ಅಸ್ ವೆರಿ ಈಸಿಲಿ. ಎಲ್ರನ್ನೂ ಹಿಡಿದಿಟ್ಕೋಬಹುದು. ನೀವು ಹೇಳ್ದಾಗೆ ಕರೆಕ್ಟ್, ಇವತ್ತೊಂದು ದಿವಸ ಎಲ್ರಿಗೂ ಒಂದು ಅಟೆನ್ಷನ್ ಡೆಫಿಸಿಟ್ ಇದ್ದೇ ಇದೆ. ಯಾರಿಗೂ ಸುಮಾರು ಜಾಸ್ತಿ ಹಾಕಿದ್ರೆ ನೋಡೋ ಶಕ್ತಿ ಇಲ್ಲ, ಇಲ್ಲಿ ಮುಂದೆ ಕೊಟ್ಟೋಗಿರ್ತೀವಿ. ಸೊ ಆ ಒಂದು ಚಿಕ್ಕ ಟೈಮಲ್ಲಿ ಒಂದು ಫಸ್ಟೇ ತಗೊಳ್ಳೋದಾದ್ರೆ, ಈಗ ಒಂದು ರಾಮಾಯಣದ ಬಗ್ಗೆ ಆಗ್ಲಿ, ಅಲ್ಲಮ್ಮ ಇವತ್ತೆಲ್ಲ ಎಲ್ಲೋ ಹೊರಟೋಗ್ತಾ ಇದೆ. ಅಂಥ ಕಾಲದಲ್ಲಿ ತಾತನಿಂದ ಇಷ್ಟೊಂದು ಪ್ರೇರಣೆಯನ್ನು ಪಡ್ಕೊಂಡು ಒಂದೊಂದೇ ತಗೊಂಡ್ ಬರ್ತಾ ಇದ್ದೀರಾ. ಇದ್ರ ಬಗ್ಗೆ ದಯವಿಟ್ಟು ಒಂಚೂರು ಹೇಳಮ್ಮ. ಏನ್ ನಿಮ್ಗೆ ಈ ತರ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಶೋರ್, ನೋಡಿ, ಇವಾಗ ಆಲ್ರೆಡಿ ನಮ್ ಕಾನ್ವರ್ಸೇಷನ್ ಸ್ಟಾರ್ಟ್ ಆದ್ಮೇಲೆ ಸುಮಾರು ಸಲ ನಮ್ ತಾತನ ಬಗ್ಗೆ ಮಾತಾಡಿದ್ವಿ. ಸೊ ಅವ್ರು ತೀರ್ಕೊಂಡು 8 ವರ್ಷ ಆಗಿದೆ. 8 ಅಲ್ಲ 9 ಆಗೋಗಿದೆ, ರೈಟ್? 9 ವರ್ಷ ಆಗಿದೆ. ಆದ್ರೂ ನಾನ್ ಐ ಥಿಂಕ್ ಅಬೌಟ್ ಹಿಮ್ ಎವ್ರಿ ಡೇ. ನಾನ್ ಸಾಯೋವರೆಗೂ ನಾನು ನೆನೆಸ್ಕೋತಾ ಇರ್ತೀನಿ. ಸೊ ನಾನ್ ಯೋಚನೆ ಮಾಡ್ತಿದ್ದೆ, ನನ್ನ ಮಗಳು ವಾಟ್ ವಾಸ್ ಯುವರ್ ಮದರ್ ಅಂದ್ರೆ ಏನ್ ಹೇಳ್ತಾಳೆ? ಶಿ ವಾಸ್ ಅನ್ RJ ಅಂತ ಅಷ್ಟೇ ಅನ್ಬಿಟ್ರೆ ದೇರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್. ನನ್ನ ಮಗಳು ಶಿ ಶುಡ್ ಫೀಲ್ ಪ್ರೌಡ್ ಅಬೌಟ್ ಹೂ ಹರ್ ಮದರ್ ವಾಸ್. ಆ ತರದ್ ನಾನು ಏನ್ ಮಾಡಬಹುದು ಅಂತ ನಾನು ಯೋಚನೆ ಮಾಡಿದೆ. ಬಿಕಾಸ್ ನಾವೆಲ್ಲರೂ ಇವಾಗ ನಾನು ಹಿಂಗ್ ಹೆಮ್ಮೆಯಿಂದ ಮಾತಾಡ್ತೀನಿ ನಮ್ಮ ತಾತನ ಬಗ್ಗೆ. ಐ ವಾಂಟ್ ಮೈ ಡಾಟರ್ ಅಂಡ್ ಹರ್ ಡಾಟರ್ ಆರ್ ಸನ್ ಟು ಟಾಕ್ ಅಬೌಟ್ ಮೀ ಇನ್ ದ ಸೇಮ್ ಲೈಟ್. ಅಂದ್ರೆ ನಾನು ಇಂಥವ್ರ ಮಗಳು, ನಾನು ಇಂಥವ್ರ ಮೊಮ್ಮಗಳು ಅಥವಾ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಅವರು ಹೆಮ್ಮೆ ಪಡುವಂತ ಕೆಲಸ ನಾವ್ ಏನ್ ಮಾಡಬಹುದು. ಬಿಕಾಸ್ ವಿ ಆಲ್ ಹ್ಯಾವ್ ಇಷ್ಟೇ ಟೈಮ್ ಈ ಪ್ರಪಂಚದಲ್ಲಿ. ವಾಟ್ ಇಸ್ ದ ಕೈಂಡ್ ಆಫ್ ಡಿಫ್ರೆನ್ಸ್ ನಾನು ಏನಾದ್ರೂ ಮಾಡಬಹುದಾ ಅಂತ ಯೋಚನೆ ಮಾಡಿದಾಗ ಎಸ್ ಐ ಕ್ಯಾನ್ ಅಂತ ಅನ್ನಿಸ್ತು. ಜನರಿಗೆ ನಿಜವಾಗ್ಲೂ ತುಂಬಾ ಕುತೂಹಲ ಇದೆ. ರಾಮಾಯಣ, ಮಹಾಭಾರತ, ನಮ್ಮ ಪುರಾಣದ ಕಥೆಗಳು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ಇಫ್ ಸಂಬಡಿ ಆಸ್ಕ್ಸ್ ಮೀ ಯಾವುದು ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತ, ಇಟ್ ಈಸ್ ಮಹಾಭಾರತ. ಬಿಕಾಸ್ ಮಹಾಭಾರತ ಐ ಥಿಂಕ್ ಒಂದು 10-15 ಬುಕ್ಸ್ ಓದ್ಬಿಟ್ಟಿದ್ದೀನಿ ನಾನು, ಅಂದ್ರೆ ಬೇರೆ 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 ಆಥರ್ಸ್ದು. ಐ ನೆವರ್ ಗೆಟ್ ಬೋರ್ಡ್. ಪ್ರತಿ ಸಲ ಮಹಾಭಾರತ ಓದಿದಾಗ ನಾನ್ ಇಫ್ ಐ ರಿಲೇಟ್ ದಟ್ ಟು ನನ್ನ ಲೈಫ್ ನ ಯಾವುದೋ ಒಂದು ಲೋಯೆಸ್ಟ್ ಪಾಯಿಂಟ್, ಐ ವಿಲ್ ಸ್ಟಿಲ್ ಫೀಲ್ ದಿಸ್ ಇಸ್ ಸ್ಟಿಲ್ ಫೈನ್. ಸಿ ಅಲ್ಲೇನಾಯ್ತು, ಕರ್ಣಂಗೆ ಏನಾಯ್ತು ನೋಡು, ಕೃಷ್ಣ ಏನ್ ಮಾಡ್ದ ನೋಡು, ಯುಧಿಷ್ಠರಂಗೆ ಏನಾಯ್ತು ನೋಡು. ಅವ್ರು ಯುದ್ಧ ಗೆದ್ರುನು ಅವ್ರು ಎಂಥ, ಇವಾಗ ರಾಜ್ಯ ಆಳೋದಕ್ಕೆ ಪ್ರಜೆಗಳು ಸಂತೋಷವಾಗಿರ್ಬೇಕು, ರೈಟ್? ಪಾಂಡವರ ವಿಷಯದಲ್ಲಿ ಏನಾಯ್ತು, ಅವ್ರು ಯುದ್ಧ ಗೆದ್ರು, ಆದ್ರೆ ಪ್ರಜೆಗಳು ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಗಂಡಂದ್ರನ್ನ ಕಳ್ಕೊಂಡವ್ರು, ಮಕ್ಕಳನ್ನ ಕಳ್ಕೊಂಡವ್ರು. ಅಂಥ ಸೂತಕದ ಛಾಯೆ ಇರುವಂತ ಒಂದು ರಾಜ್ಯದಲ್ಲಿ ಅವ್ರು ಹೇಗ್ ರಾಜ್ಯ ಆಳಿರ್ಬೇಕು? ಹೇಳ್ತಾರಲ್ಲ, ಅಂದ್ರೆ ಕೌರವರು ಸತ್ರು ಅಂತ ಆದ್ರೂನು ಐ ಥಿಂಕ್ ದಟ್ ವಾಸ್ ಸ್ಟಿಲ್ ಬೆಟರ್. ಆಮೇಲೆ 36 ವರ್ಷ ಒಂದು ರಾಜ್ಯ ಆಳೋದಿಕ್ಕೆ, ಅದು ಇಂಥ ಸಂದರ್ಭದಲ್ಲಿ ಟೇಕ್ ಸೋ ಮಚ್ ಆಫ್ ಇದು ಅಲ್ವಾ, ಇಟ್ ಡ್ರೈನ್ಸ್ ಔಟ್ ಯುವರ್ ಎನರ್ಜಿ ಆಲ್ಸೋ. ದೇರ್ ಇಸ್ ಸೋ ಮಚ್ ಟು ಲರ್ನ್. ಅಂದ್ರೆ ಕರ್ಣನ್ ಜೀವನನೇ ನೋಡಿದಾಗ್ಲೂ, ದ್ರೌಪದಿ ಜೀವನ ನೋಡಿದಾಗ್ಲೂ, ಇದೆಲ್ಲ ನೋಡಿದಾಗ ಐ ಆಲ್ವೇಸ್ ಫೀಲ್ ಹಿಂದೆ ಯಾವತ್ತೂ ಯಾರಿಗೂ ಆಗದೆ ಇರೋದು ಯಾವುದು ನಮಗಾಗ್ತಾ ಇಲ್ಲ. ನಿಜ ಅಮ್ಮ. ಅಂಡ್ ಮುಂದೇನೂ ಇದಾಗ್ತಾ ಇರತ್ತೆ. ಲೈಫ್ ಲೆಸನ್ಸ್. ಸೊ ಈ ಕ್ಷಣವೂ ಕಳೆದು ಹೋಗಬಹುದು ಅಂತ ಗೊತ್ತಿರೋದ್ರಿಂದ ಲೆಟ್ಸ್ ಬಿ ವೆರಿ ವೆರಿ ಹ್ಯಾಪಿ. ಲೆಟ್ ಮೀ ಸೇ ದೀಸ್ ಸ್ಟೋರೀಸ್ ಟು ದ ನೆಕ್ಸ್ಟ್ ಜನರೇಷನ್ ಹೂ ವುಡ್ ವಾಂಟ್ ಟು ಲಿಸನ್ ಟು ಇಟ್. ಇವಾಗ ನನ್ನ ಮಗಳಿಗೆ ನಾನು ಅದನ್ನ ಕೇಳಿಸ್ಬೇಕು ಅಂದ್ರೆ ದೆರ್ ಇಸ್ ನೋ ಸೋರ್ಸ್ ವೆರಿನ್ ನೀನ್ ಇದನ್ ಕೇಳು, ಇದನ್ ನೋಡು. ಬಟ್ ಇಫ್ ಐ ಕ್ರಿಯೇಟ್ ಸಮ್ ಕಾಂಟೆಂಟ್ ಇವಾಗ, ಮೇ ಬಿ ಮುಂದಿನ ಜನರೇಷನ್ ಅವ್ರಿಗೆ ದೇ ಹ್ಯಾವ್ ಸಮ್ ಸೋರ್ಸ್ ವೆರಿನ್ ದೇ ಕ್ಯಾನ್ ಸೇ ಇದನ್ ನೋಡು, ಇದನ್ ಕೇಳು. ಇವಾಗಲೇ ಸಾಕಷ್ಟು ಜನ ಬೆಡ್ ಟೈಮ್ ಸ್ಟೋರೀಸ್ ಅಂತ ನಿಮ್ ಕಥೆಗಳು ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ಅಂದಾಗ ಇವಾಗ ಏನಾಗುತ್ತೆ, 35-40 ಆದ್ರೂ ಪೀಪಲ್ ವಾಂಟ್ ಟು ಲುಕ್ ಯಂಗ್, ಸ್ಟೇ ಯಂಗ್, ಫೀಲ್ ಯಂಗ್, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಅಂಡ್ ರಿಲೇಟಿವ್ ಅಂದ್ರೆ ಜನ ರಿಲೇಟ್ ಮಾಡ್ಕೊಳ್ಳೋದು, ನಾವ್ ಯಂಗ್ ಆಗೇ ಇದ್ದಾಗ ಜನ ರಿಲೇಟ್ ಮಾಡ್ಕೋತಾರೆ. ಇವಾಗ ಯೋಗ ಮಾಡಿದ್ರೆ ಅದ್ ವಯಸ್ಸಾದವ್ರದ್ದು ಅಂತಾರೆ, ರಾಮಾಯಣ ಮಹಾಭಾರತ ಹೇಳಿದ್ರೆ ಅಯ್ಯೋ ಯಾವ್ದೋ ಅಜ್ಜಿ ಮಾತಾಡ್ದಂಗ್ ಮಾತಾಡ್ತಾಳೆ. ಆ ಕಾಲ ಹೋಯ್ತು. ಓಕೆ, ಎಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಎಷ್ಟು ಜಾಸ್ತಿ ತಿಳ್ಕೊಂಡಿದ್ರು ಇಟ್ ಇಸ್ ಸ್ಟಿಲ್ ಫೈನ್. ಅಂಡ್ ಇಟ್ ಇಸ್ ನಾಟ್ ದಟ್ ನನಗೆಲ್ಲ ಗೊತ್ತಿಲ್ಲ. ವೆನ್ ಪೀಪಲ್ ಕಾಂಪ್ಲಿಮೆಂಟ್ ನನಗೊಂದ್ ಸ್ವಲ್ಪ ಮುಜುಗರನೂ ಆಗತ್ತೆ, ಯಾಕಂದ್ರೆ ಇನ್ನೂ ತಿಳ್ಕೊತಾನೆ ಇರ್ತೀವಿ. ಎಷ್ಟು ನನ್ನ ಪ್ರಯತ್ನ ಒಂದೇ, ನಾನು ಎಷ್ಟು ತಿಳ್ಕೊತಾ ಇದ್ದೀನೋ ಆಸ್ ಅಂಡ್ ವೆನ್ ನಾನು ತಿಳ್ಕೊಳ್ತಿದ್ದ ಹಾಗೆ ಅದನ್ನ
ಪಾಸ್ ಆನ್ ಮಾಡ್ಬಿಡ್ತೀನಿ. ಬಿಕಾಸ್ ಆಸ್ ಯು ಸೆಡ್ ಅಲ್ವಾ, ನಮಗೂ ಮರ್ತೋಗುತ್ತೆ. ನಿಜ ಅಮ್ಮ ಬಿಕಾಸ್ ಅಲ್ಲಮ್ಮ, ಈಗ ಇದನ್ನ ಪಾಸ್ ಆನ್ ಮಾಡಿ, ಇನ್ಫ್ಯಾಕ್ಟ್ ನಾನ್ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಮೊಮೆಂಟ್ ನಿಮ್ ಬಗ್ಗೆ ನೋಡಿ ಎಲ್ಲ ತಿಳ್ಕೊಂಡಾಗ ಫಸ್ಟ್ ಅದನ್ನ ನೀನ್ ಫಾಲೋ ಮಾಡಿ ನಿನ್ ಮಗನಿಗೆ ತೋರ್ಸು. ಯಾಕಂದ್ರೆ ಎಲ್ಲೋ ಅದು ಕಳೆದು ಹೋಗ್ತಾ ಇದೀವಿ ನಾವು ಸೌಜನ್ಯ. ಒಂದು ನನಗ್ ಬಹಳ ಅದ ಆಗ ಅನ್ಸೋದು ಸಂಸ್ಕಾರ. ಇದೇನಾಗತ್ತೆ, ಎಷ್ಟೋ ಜನಗಳಿಗೆ ಸಂಸ್ಕಾರ ಪದಕ್ಕೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸಮನಾದ ಪದ ಇಲ್ಲವೇ ಇಲ್ಲ ಅನ್ಸತ್ತೆ, ಬರೋದು ಇಲ್ಲ, ಹೈಲಿ ಇಂಪಾಸಿಬಲ್. ಆ ಸಂಸ್ಕಾರ ಬಲದಿಂದ ನೀವು ಈ ರೀತಿಯಾಗಿ ಇವತ್ತು ಮಾಡ್ತಾ ಇದ್ದೀರಾ, ಹೀಗೆ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀರಿ. ಇನ್ಫ್ಯಾಕ್ಟ್ ಇಟ್ ಇಸ್ ಸಚ್ ಅ ಕ್ರಿಯೇಟಿವ್ ಪೇಜ್, ಬಹಳ ಕ್ರಿಯೇಟಿವ್ ಆಗಿದೆ ಸೌಜನ್ಯ. ಇದು ಮಾಡುವಾಗ ಒಂದು ನೀವು ಹೇಳಿದ್ರಿ ಕಲ್ತಿರೋದನ್ನ ನಾನು ಎಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ. ಅಪಾರ್ಟ್ ಫ್ರಮ್ ದೀಸ್ ಥಿಂಗ್ಸ್ ನಿಮಗೆ ಬೇರೆ ಏನ್ ಅನ್ಸುತ್ತೆ ವೆನ್ ಯು ಆರ್ ಕ್ರಿಯೇಟಿಂಗ್ ಆಲ್ ದೀಸ್ ಥಿಂಗ್ಸ್? ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ನಾನ್ ತಿಳ್ಕೊತಾ ಇದ್ದೀನಿ ಇನ್ನೊಂದಿರತ್ತೆ. ಎಷ್ಟೋ ಕಥೆಗಳು ನನಗೆ ಗೊತ್ತಿರಲ್ಲ. ಪ್ರತಿ ಸಲ ಓದಿ ತಿಳ್ಕೊಂಡಾಗ, ಬಿಕಾಸ್ ಐ ರೀಡ್ ಅ ಲಾಟ್, ಓದೋದು ನನಗೆ ಇಟ್ ಗಿವ್ಸ್ ಮಿ ಸೋ ಮಚ್ ಆಫ್ ಹ್ಯಾಪಿನೆಸ್. ಓದ್ತಾ ಇರೋದು ವೇಸ್ಟ್ ಆಗ್ತಿಲ್ಲ, ಅದನ್ನ ಕಾಂಟೆಂಟ್ ಆಗಿ ಮಾಡ್ತಿದ್ದೀನಿ ಅನ್ನೋದು ಒಂದು ಖುಷಿ ಇರುತ್ತೆ. ಅಂಡ್ ನಾನ್ ಓದ್ತಾ ಅಥವಾ ನಾನ್ ಕಾಂಟೆಂಟ್ ಮಾಡ್ತಾ ನನ್ನ ಮಗಳು ಶಿ ಇಸ್ ಗೆಟಿಂಗ್ ಇನ್ಸ್ಪೈರ್ಡ್. ರಾತ್ರಿ ಹೊತ್ತು ಮಲಗ್ಬೇಕಾದ್ರೆ ಅವಳೊಂದು ಬುಕ್ ತಗೊಂಡ್ಬರ್ತಾಳೆ, ಮಕ್ಕಳ ಕಥೆಗಳು ಪುಸ್ತಕ ತಂದಿಟ್ಟಿದ್ದೀನಿ, ಅಮ್ಮ ಒಂದ್ ಕತೆ ಓದ್ ಹೇಳು, 2 ಕತೆ ಓದ್ ಹೇಳು. ನಾವ್ ಮಕ್ಕಳಿಗೆ ಏನ್ ಹೇಳ್ತೀವೋ ಅದನ್ನ ಅವ್ರು ಮಾಡಲ್ಲ, ನಾವ್ ಏನ್ ಮಾಡ್ತೀವೋ ಅದನ್ನ ಅವ್ರು ಮಾಡ್ತಾರೆ ಅನ್ನೋದನ್ನ ನಾನು ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡ್ತೀನಿ. ಸೊ ಐ ಫೀಲ್ ವೆರಿ ಹ್ಯಾಪಿ ಟು ಕ್ರಿಯೇಟ್ ಸಚ್ ಕಂಟೆಂಟ್. ಅಂಡ್ ಎಸ್ಪೆಷಲಿ ಪೇರೆಂಟ್ಸ್ ಪಾಸಿಟಿವ್ ಆಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಒಂದ್ ಸಾರ್ಥಕತೆಯ ಭಾವ, ಓಕೆ ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್. ಅಲ್ಲ, ಅಜ್ಜಿನೇ ಹೇಳ್ತಾ ಇದ್ರು, ಖಂಡಿತವಾಗ್ಲೂ ಯು ಆರ್ ನಾಟ್ ಜಸ್ಟ್ ಆನ್ ದ ರೈಟ್ ಟ್ರ್ಯಾಕ್, ಯು ಆರ್ ಡೂಯಿಂಗ್ ಅ ಸೂಪರ್ ಡೂಪರ್ ಜಾಬ್. ಯಾಕಂದ್ರೆ ಸಾವಿರಾರು ಒಂದು ತಾಯಂದಿರಿಗೆ, ಐಮ್ ನಾಟ್ ಜಸ್ಟ್ ಟಾಕಿಂಗ್ ತಾಯಂದ್ರು ಅಂತ ಹೇಳಲ್ಲ, ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈಗಾಗ್ಲೇ ತಗೊಂಡಾಗ ಸೌಜನ್ಯ, ಈಗ ನಮ್ ಕಾಲದಲ್ಲಿ ನಮ್ಗೊಂಚೂರು ಕತೆಗಳು ಬರ್ತಿತ್ತು, ಒಂದ್ ಸ್ವಲ್ಪ ಓದ್ತಾ ಇದ್ವಿ, ಆಮೇಲೆ ಬಂತು ಫಾಸ್ಟ್ ಪೇಸ್ಡ್ ಯುಗ ಬಂತು, ಅಲ್ಲೋಡೋಗು ಇಲ್ಲೋಡೋಗು. ಬಟ್ ಇವಾಗ ವಾಪಸ್ ಹೋಗ್ತಾ ಇದೀವಲ್ಲ, ಅದು ನನಗೆ ಖುಷಿಯಾಗಿ. ಇನ್ಫ್ಯಾಕ್ಟ್ ಇದನ್ನ ಕೇಳುವಾಗ್ಲೇ ಒಂದ್ ಪ್ರಶ್ನೆ ಕೇಳ್ತೀನಿ ಸೌಜನ್ಯ. ಈ ಸ್ಪಿರಿಚುವಾಲಿಟಿ ಅನ್ನೋದು ಎಲ್ಲೋ ಕಳೆದು ಹೋಗಿತ್ತು, ರಿಲಿಜನ್ ಕಳೆದೋಗಿತ್ತು. ಐ ಥಿಂಕ್ ಇಟ್ ವಾಸ್ ಮೋರ್ ಆಫ್ ಅ ಫ್ಯಾಟ್ ಟು ಟೆಲ್ ದಟ್ ನಾನು ಎಲ್ಲೂ ಹೋಗಲ್ಲ, ನಾನು ಏನು ಮಾಡಲ್ಲ ಅಂತ ಹೇಳೋದು. ಬಟ್ ಇವತ್ತು ವಾಪಸ್ ಎಲ್ಲರೂ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಯಂಗ್ಸ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಆಸ್ತಿಕರು ನಾಸ್ತಿಕರು ಅಂತ ಅಥವಾ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡಿದಾಗ, ನಾನು ಪ್ರತಿದಿನ ದೇವರ ಮನೆಗೆ ಹೋಗಿ ಕೂತೇನು ಪೂಜೆ ಮಾಡಲ್ಲ, ಟು ಬಿ ವೆರಿ ಆನೆಸ್ಟ್. ಆಯ್ತಾ, ಸುಮಾರು ಜನ ಅನ್ಕೊಳ್ಳೋದೇನಂದ್ರೆ, ಓಕೆ ಇಷ್ಟೆಲ್ಲ ತಿಳ್ಕೊಂಡಿದೀನಿ ಅಂದ್ರೆ ದಿನ ಪೂಜೆ ಪುನಸ್ಕಾರ. ನಾನು ಜನರಲಿ ವ್ಯಕ್ತಿಗಳಲ್ಲಿ ದೇವ್ರನ್ನ ನೋಡ್ತೀನಿ, ದೇವಸ್ಥಾನಗಳಿಗೆ ಹೋಗ್ತೀನಿ ಇಲ್ಲ ಅಂತಲ್ಲ. ಇವಾಗ ನೆಕ್ಸ್ಟ್ ವೀಕ್ ಕಾಶಿಗೆ ಹೋಗ್ತಾ ಇದ್ದೀನಿ, ಹೋಗ್ತೀನಿ ಇಲ್ಲ ಅಂತಲ್ಲ. ಬಟ್ ಇಟ್ಸ್ ನಾಟ್ ದಟ್ ಪ್ರತಿ ದಿನ ನಾನು ತುಂಬಾ ಆರ್ಥೋಡಾಕ್ಸ್ ಆಗಿ ಮಡಿ ಇದರಿಂದ ಮಾಡಬಾರ್ದು ಅಂತಲ್ಲ. ಓಕೆ, ತಿಳ್ಕೊತೀನಿ, ಎಷ್ಟು ಇಂಪ್ಲಿಮೆಂಟ್ ಮಾಡ್ಬೇಕೋ ಮಾಡ್ತೀನಿ, ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ, ಹಬ್ಬ ಹರಿದಿನ ಅಂತ ಬಂದಾಗ ಮಾಡ್ತೀನಿ. ಸೊ ಯಂಗ್ಸ್ಟರ್ಸ್ ನಾನು ಹೇಳೋದೇನಂದ್ರೆ, ಇಟ್ಸ್ ಓಕೆ ಟು ಬಿ ಒಂಥರ ಇವತ್ತಿನ, ಅಫ್ಕೋರ್ಸ್ ನಾವು ಬಿ ಅ ರೋಮನ್ ವೆನ್ ಇನ್ ರೋಮ್ ಅಂತಾರಲ್ಲ, ಆ ಥರ ಎಲ್ಲಿರ್ತೀವೋ ಅಥವಾ ಯಾವ ಜಮಾನದಲ್ಲಿ ದುನಿಯಾದಲ್ಲಿ ಇರ್ತಾರೋ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಬಟ್ ರೂಟ್ಸ್ ಇರ್ಲಿ ಅಂತ. ಸೊ ರೂಟ್ಸ್ ಇರ್ಲಿ, ನಿಮಗೆ ಗೊತ್ತಿರ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಇವಾಗ ನಾನು ಒಂದಷ್ಟು ವರ್ಷಗಳ ಕಾಲ ಕೆಲವೊಂದು ಹಬ್ಬ ಆಚರಿಸೇ ಇರ್ಲಿಲ್ಲ, ಮದ್ವೆ ಆದ ಹೊಸದ್ರಲ್ಲಿ ನಾನು ಹೇಳೋದು, ಒಂದು 4-5 years. ಸಡನ್ಲಿ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಐ ಸ್ಟಾರ್ಟೆಡ್ ಫೀಲಿಂಗ್, ಅಯ್ಯೋ ನಮ್ಮ ಹಬ್ಬ ನಾನು ಬಿಟ್ಬಿಟ್ನಲ್ಲ, ನನ್ನ ಮಗಳು ನೋಡ್ತಾಳೆ ಇವಾಗ ನಾನು ಮಾಡ್ಬೇಕು ಅಂತ. ಸೊ ಇಫ್ ದ ರೂಟ್ಸ್ ಆರ್ ವೆರಿ ಸ್ಟ್ರಾಂಗ್ ಅಲ್ವಾ, ಇನ್ ಯಾವಾಗ್ಲೂ ಯು ವಿಲ್ ಸ್ಟಿಲ್ ರೀಕನೆಕ್ಟ್. ಎಕ್ಸಾಕ್ಟ್ಲಿ. ಅಂದ್ರೆ ಅಲ್ಲಿ ಬಂದೇ ಬರುತ್ತೆ, ಅದು ಎದ್ದೇಳುತ್ತೆ ಒಳಗಡೆ, ಒಂದು ಜಾಗೃತಾವಸ್ಥೆಗೆ ನಾವು ಎದ್ದೇಳ್ತೀವಿ. ಅಂಡ್ ವಿ ಸ್ಟಾರ್ಟ್ ಡೂಯಿಂಗ್. ಐ ಆಮ್ ಸೋ ಹ್ಯಾಪಿ, ವಾರಣಾಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ. ಐ ಮೀನ್ ಐ ಡೋಂಟ್ ನೋ ಹೇಗೆ ಹೇಳೋದಂತ ಗೊತ್ತಿಲ್ಲ ಬಾಬು, ಏನೋ ಅದೃಷ್ಟಾವಶಾತ್ ಗೊತ್ತಿಲ್ಲ, 4 ಸಲ ಹೋಗಿದ್ದೀನಿ. ಪ್ರತಿ ಸಲ ಹೋದಾಗ್ಲೂನು goosebumps. Oh, and you can't even describe. ಎಷ್ಟೊಂದು ಕೆಯಾಸ್, ಆದ್ರೆ ಆ ಕೆಯಾಸ್ ಅಲ್ಲೂ ಒಂದು ಸಾರ್ಥಕತೆ ಅನಿಸ್ತಾ ಹೋಗುತ್ತೆ. ಎಲ್ಲಾದ್ರೂ ಹೋಗೋಣ ಅಂದ್ರೂ ಅಷ್ಟೇ ಮನ್ಸು ಹೋಗೋದು, ಒಂದ್ಸಲ ವಾರಣಾಸಿಗೆ ಹೋಗೋಣ ಅನ್ಸುತ್ತೆ. ಅದಕ್ಕೆ ಮೊನ್ನೆ ಹೋಗಿ ಸುಮಾರು ಸ್ವೀಟ್ ಬಿಟ್ಟು ಬಂದಿದ್ದೀನಿ. ಯಾಕೆ 4 ಸಾವಿರ ಖರ್ಚ್ಕೊಂಡಿದ್ಯಾ ತಂದೆ, ಯಾಕೆ ನಾನೇನು ಬಿಟ್ಟಿಲ್ಲ ಅಂತ ಅನ್ಕೊಂಡು ಮೊನ್ನೆ ಹೋದಾಗ ಸಿಕ್ಕಾಪಡೆ ಸ್ವೀಟ್ ತಿಂತಿದ್ದೆ. ಸೊ ಮೆಜಾರಿಟಿ ಬಿಟ್ಬಿಡ್ತೀನಿ ತಂದೆ, ಸ್ವಲ್ಪ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಸೊ ಐ ಮೀನ್ ದಟ್ಸ್, ಐ ಥಿಂಕ್ ಐ ಆಮ್ ವೇಟಿಂಗ್. ನಿಮ್ಮ ವ್ಲಾಗ್ಸ್ ಹೇಗೆ ಬರುತ್ತೆ, ನಿಮ್ಮ ಡೇಸ್ ಹೇಗೆ ಕಳಿತೀರಾ ಅಲ್ಲಿ, ಅದನ್ನ ಹೇಗೆ ನಮಗ್ ತಲುಪಿಸ್ತೀರಾ ಅಂತ ಐ ಬಿ ರಿಯಲಿ ವೇಟಿಂಗ್ ಫಾರ್ ಇಟ್. ಸೌಜನ್ಯ, ಥ್ಯಾಂಕ್ ಯು. ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಕಾಶಿ, ಎಸ್ಪೆಷಲಿ ಕಾಶಿ ಯಾತ್ರೆ ಅವಾಗೆಲ್ಲ ಏನ್ ಮಾಡೋರು, ವಯಸ್ಸಾದ್ಮೇಲೆ ಮಾಡ್ಬೇಕು ಅನ್ನೋದು ಒಂದಿದೆ. ಐ ವಾಸ್ ಆಲ್ವೇಸ್ ವೆರಿ ಕ್ಲಿಯರ್, ಈ ಕಾಶಿ ಯಾತ್ರೆ ಇರಬಹುದು ಅಥವಾ 4 ಧಾಮ್ ಯಾತ್ರಾ, ಇದನ್ನೆಲ್ಲ ನನ್ನ ವಯಸ್ಸಲ್ಲಿ ಇರುವಾಗ್ಲೇ ಮಾಡ್ಬೇಕು. ಆಮೇಲೆ ಕಷ್ಟಪಟ್ಟು ಇದು ಮಾಡೋದಕ್ಕಿಂತ ಮಾನಸ ಸರೋವರ ಇರಬಹುದು, ಇದೆಲ್ಲ ವಯಸ್ಸಲ್ಲಿ ಇರುವಾಗ್ಲೇ ಮಾಡ್ಬಿಡ್ಬೇಕು. ದಟ್ಸ್ ಮೈ ಟು ಡೂ ಲಿಸ್ಟ್ ಫಾರ್ ದ ನೆಕ್ಸ್ಟ್ 10 years. ಡೆಫಿನೆಟ್ಲಿ ಮಾಡ್ಬೇಕಮ್ಮ.
ಅಮ್ಮ. ಯಾಕಂದ್ರೆ ಒಂದ್ ವಯಸ್ಸಾದ್ಮೇಲೆ ಕಾಲ್ ಐ ಮೀನ್ ಗೊತ್ತಿಲ್ದಂಗೆ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಆದ್ರೂ ನೀವ್ ಹೇಳ್ದಾಗ ಮನಸ್ಸೊಂದಿದ್ರೆ ಚಾರ್ಧಾಮ್ ಮಾಡ್ಬಿಡ್ಬೋದು. ಅದ್ರಲ್ಲಿ ಒಂದ್ ಯಮುನೋತ್ರಿ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಬೇರೆ ಎಲ್ಲದಕ್ಕೂ ಅನುಕೂಲಗಳು ಮಾಡ್ಕೊಟ್ಬಿಟ್ಟಿದ್ದಾರೆ. ಈಗ ಐ ಥಿಂಕ್ ರೀಸೆಂಟ್ ಆಗಿ ಇವತ್ತು ನೋಡ್ತಾ ಇದ್ದೆ ಎಲ್ಲೋ, ಐ ಥಿಂಕ್ ಇವನ್ ಮಾನಸ್ ಸರೋವರ್ಗೆ ಎಲ್ಲೋ ಟಿಬೆಟ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಥ್ರೂ ಇಂಡಿಯಾನೇ ರೂಟ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ವೆರಿ ಬೆನಿಫಿಷಿಯಲ್. ಸೊ ಇದು ಮಾತಾಡುವಾಗ ಐ ವುಡ್ ಲೈಕ್ ಟು ಆಸ್ಕ್ ಯು ಕಪಲ್ ಆಫ್ ಕ್ವೆಶ್ಚನ್ಸ್. ಈಗ ಮಗಳ ವಿಷಯ ಬರ್ತಾ ಇತ್ತು. ಇವತ್ತು ಎಲ್ಲೋ ಒಂಥರ ಓವರ್ ಪ್ರೊಟೆಕ್ಟಿವ್ ತಂದೆ ತಾಯಿ ಆಗ್ಬಿಟ್ಟಿದೀವಮ್ಮ. ನಾನು ಆಗಿರ್ಲಿಲ್ಲ. ಐ ಮೀನ್ ಇವತ್ತಿನ ಹೆಣ್ಮಗ್ ನೋಡ್ತಾ ಇರ್ತೀನಿ ಎಲ್ಲಾ ಕಡೆ. ಅದ್ರ ಬಗ್ಗೆ ನನಗೆ ಸರಿ ತಪ್ಪು ಅಂತ ಪರಾಮರ್ಶಿಸಿ ಹೇಳಕ್ ನನಗೆ ಗೊತ್ತಿಲ್ಲ, ಸಮರ್ಥನೆ ಮಾಡಕ್ಕೂ ನನಗೆ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ತಪ್ಪು ನಡೀತಿದ್ಯೇನೋ, ಸಿಕ್ಕಾಪಟ್ಟೆ ಓವರ್ ಪ್ರೊಟೆಕ್ಟಿವ್ ಆಗಿ ಅನ್ಸುತ್ತೆ. What do you have to tell? I think being overprotective is still fine, ma'am. ಅಂದ್ರೆ ನನ್ನ ಒಪಿನಿಯನ್ ಅಲ್ಲಿ, ಯಾಕಂದ್ರೆ ಕೆಲವೊಂದು ಆಕ್ಸಿಡೆಂಟ್ಸು ಇನ್ಸಿಡೆಂಟ್ಸು ನನ್ನ ಗಮನಕ್ಕೂ ಬಂದಾಗ ಮಕ್ಳು ಗೊತ್ತಾಗಲ್ಲ, ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಟ್ರೆ, ಅವಾಂತರ ಆಗ್ಬಿಟ್ರೆ. ಸೊ being overprotective is still fine. But if you're really protective about your kids, protect them also from gadgets, junk food. I'm an advocate for this. ಇದಕ್ಕೆ ತುಂಬಾ ವಿಲನ್ ಆಗಿದ್ದೀನಿ, ಆಯ್ತಾ? ವಿಲನ್ ಆಗೇ ಇರಿ ನೀವು, ಬಟ್ ದಯವಿಟ್ಟು ಅಡ್ವೊಕೇಟ್ ಮಾಡಿ. ಎಸ್ ಸೊ ಬಿಕಾಸ್ ಕೆಲವ್ರು ಹೇಳ್ತಾರಲ್ಲ, ನೀನ್ ತಿಂದೇ ಇಲ್ವಾ? ಹೌದು, ನಾವು ತಿಂದಿದೀವಿ. ಓಕೆ, ಬಟ್ ನಮ್ ಕಾಲದಲ್ಲಿ ಇಷ್ಟೊಂದು ಕಲಬೆರಕೆ ಇರ್ಲಿಲ್ಲ. ನಿಜ ಅಮ್ಮ. ಅದ್ರ ಬಗ್ಗೆನೂ ನಾವು ಮಾತಾಡ್ಬೇಕಾಗತ್ತೆ. ಆಮೇಲೆ ನನ್ನನ್ನ 3rd ಸ್ಟ್ಯಾಂಡರ್ಡ್ ಇಂದಾನೆ ನಾನು ಬಸ್ಸಲ್ಲಿ ಹೋಗ್ತಿದ್ದೆ, ನಡ್ಕೊಂಡು ಹೋಗ್ತಿದ್ದೆ ಸ್ಕೂಲ್ಗೆ. ಇವತ್ತಿನ ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ. ಅವ್ರಿಗೆ ಎಕ್ಸಸೈಸೂ ಇಲ್ಲ, ತಿಂದಿರೋದ್ ಕರಗ್ಸೋದೂ ಇಲ್ಲ ಅಲ್ವಾ? ಮನೆಗ್ ಬಂದ್ರೆ ಗ್ಯಾಜೆಟ್ಸ್ ಮುಂದೆ ಕೂತಿರ್ತಾರೆ. 6 ತಿಂಗಳ ಮಗುವಿಂದ ನನ್ನ ಫ್ರೆಂಡ್ ಏನೆ ಅವ್ರ ಮಗಳಿಗೆ ರೀಲ್ಸ್ ತೋರಿಸ್ಕೊಂಡು ಊಟ ಮಾಡೋದು. ಅವಳು ರೀಲ್ಸ್ ವೈಪ್ ಮಾಡ್ತಾ ಇರ್ತಾಳೆ, ಮಗು ಊಟ ಮಾಡೋದು. ಇನ್ನೊಬ್ರು ಕಾರ್ಟೂನ್ ತೋರ್ಸೋದು. ವೈ ಕಾನ್ ದ ಕಿಡ್ಸ್ ಎಂಜಾಯ್ ಪ್ರಕೃತಿನ ಅಥವಾ ಮನೇನ ಹೇಗಿದ್ಯೋ ಹಾಗೆ? ನನ್ನ ಮಗಳಿಗೆ ಇವತ್ತಿಗೂ ರಸ್ತೆಯಲ್ಲಿ ನಿಂತು ಊಟ ಮಾಡಿಸ್ತೀನಿ. ಕಣ್ ಬೀಳತ್ತೆ ಅಂತ ಲಾಸ್ಟ್ ದೃಷ್ಟಿ ತೆಗೆದು ಅದೆಲ್ಲ ಇದೆ. ಬಟ್ ಹಂಗೆ ನೀವು ತಿನ್ನಿಸ್ಬೇಕಾ? ಇವಾಗ ನಮ್ಗೆಲ್ಲ ಚಂದಮಾಮ ತೋರಿಸ್ಕೊಂಡು ತಿನ್ಸೋರು, ಇವತ್ತಿನ ಮಕ್ಕಳಿಗೆ ಚಂದಮಾಮ ತೋರಿಸ್ಕೊಂಡು ಎಷ್ಟು ಜನ ತಿನ್ನಿಸ್ತಾರೆ? ಲೈಕ್ ಎವ್ರಿ ಸಿಂಗಲ್ ಡೇ ಟು ಡೂ ಇಟ್ takes in a lot of energy, absolutely, effort, dedication. But if you do that, ನನಗೆ ಗೊತ್ತು ಇವತ್ತಿಗೆ ನನ್ನ ಮಗಳು ನನ್ನ ಬೈಕೋಬಹುದು, ಬಿಕಾಸ್ ಎಲ್ಲರಿಗೂ ಜಂಕ್ ಕೊಡ್ತಿದ್ರು, ನಾನು ಅವಳು ಕೊಡೋದೇ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಅಟ್ಲೀಸ್ಟ್ ಒಂದು 80% ಕಟ್ ಡೌನ್ ಮಾಡ್ತೀನಿ. ಒಂದೊಂದ್ಸಲ ಆಫ್ ಕೋರ್ಸ್ ಅದು ಮಗು ಅಲ್ವಾ, ಲೆಟ್ಸ್ ಎಂಜಾಯ್. ಅದು ಅಕೇಶನಲಿ ಇದ್ರೇನೆ ಮಜಾ ಮ್ಯಾಮ್. ನಿಜ ಅಮ್ಮ, ನಮಗೆ ಎಂಜಾಯ್ ಮಾಡಕ್ ಆಗದು. ನಾವ್ ಏನಕ್ಕೆ ಹೇಳಿ ಎಂಜಾಯ್ ಮಾಡ್ತಾ ಇದ್ವಿ? ಬಿಕಾಸ್ ಇಟ್ ವಾಸ್ ಅಕೇಶನಲಿ ಗಿವನ್ ಟು ಅಸ್. ಒಂದು ಐಸ್ ಕ್ರೀಮು, ಇನ್ನೊಂದು ಮತ್ತೊಂದು, ಅಥವಾ ಬಟ್ಟೆಗಳು ಹಬ್ಬಕ್ಕೆ ಮಾತ್ರ ಸಿಗ್ತಾ ಇತ್ತು. ಇವಾಗ ಏನು ಅವ್ರು ಒಂದ್ ಕೇಳಿದ್ರೆ 10 ತಂದು ಇಟ್ಬಿಟ್ಟಿರ್ತೀವಿ. ಹೌದು, ರೆಸ್ಟೋರೆಂಟ್ಸ್ ಐ ರಿಮೆಂಬರ್ ಸೋ ವೆಲ್ ಆಸ್ ಎ ಯಂಗ್ಸ್ಟರ್. ನಮ್ಮಲ್ಲಿ ತಿಂಗಳಿಗೊಂದ್ಸಲ ಕರ್ಕೊಂಡು ಹೋಗೋರು ನಮ್ ತಂದೆ. ಸೊ ಏನ್ ಖುಷಿ, ಸಂಭ್ರಮ. ಅವತ್ತು ನಾವಿವತ್ತು ಹೋಗಿ ಮಸಾಲೆ ದೋಸೆ ತಿಂತೀವಿ ಅಂತ. ಇವತ್ತ ಮಕ್ಕಳಿಗೆ ಆ ಸಂಭ್ರಮ. ಹೋಟೆಲ್ ಅಂತಂದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ಗನ್ಸೋದೇನಂದ್ರೆ ಅಮ್ಮ, ಆಮೇಲೆ ಮಕ್ಕಳಿಗೆ ಆ ಒಂದು ಕ್ಯೂರಿಯಾಸಿಟಿನೂ ಇರ್ಬೇಕು, ಆಸೆನೂ ಬರ್ಬೇಕು. ಸೊ ಇದನ್ನ ಕೇಳ್ತಾ ಕೇಳ್ತಾ ಆಕ್ಚುಲಿ ನಿಮ್ ಪೇಜಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇನ್ನೊಂದು ನಾನು ನೋಡಿದ್ದೇನಂತಂದ್ರೆ, ಸೌಜನ್ಯ, ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್, ಒಂದು ಸೋಷಿಯಲ್ ಅವೇರ್ನೆಸ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹೆಲ್ತ್, ಇಟ್ಸ್ ಆಲ್ ಅಬೌಟ್ ವೆದರ್ ಇಟ್ಸ್ ಅ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ಎಲ್ಲಾದ್ರ ವಿಷಯವಾಗಿ ಒಂದು ಬ್ಯೂಟಿಫುಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಒಂಚೂರು ಪ್ಲೀಸ್. ಎಸ್ ಮ್ಯಾಮ್. ಸೊ ಹೆಲೋ ಡಾಕ್ಟರ್ ಅಂತ ಮಾಡ್ತಾ ಇರೋದು, ಇದು ಪ್ಯೂರ್ಲಿ ಎಜುಕೇಟಿವ್ ಪರ್ಪಸ್ಗಂತ ಮಾಡ್ತಾ ಇರೋದು. ಸೊ ನಾನು ಹೆಲೋ ಡಾಕ್ಟರ್ ಇರಬಹುದು, ವಾಯ್ಸ್ ಆಫ್ ಬೆಂಗಳೂರು ಇರಬಹುದು. ಮ್ಯಾಮ್ ವಾಯ್ಸ್ ಆಫ್ ಬೆಂಗಳೂರೇ. ಐ ಜಸ್ಟ್ ಗೋ ಬ್ಯಾಕ್ ಅಂಡ್ ಕಮ್ ಹೆಲೋ ಡಾಕ್ಟರ್. ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿ ನಾವು ಮಾಡ್ತಾ ಇರೋದು. ದೇರ್ ಇಸ್ ನೋಬಡಿ ಹೂ ಸ್ಪಾನ್ಸರಿಂಗ್. ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಸೊ ನಾನು ಹೇಳೋದು ದುಡ್ಡುಗೋಸ್ಕರ ಮಾಡೋದು ಬೇರೆ, ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಮಾಡೋದು ಬೇರೆ. ಸೊ ಜನ ದೇಲ್ಸೆ ಒಳ್ಳೆ ಕಾಂಟೆಂಟ್ ಕೊಡಿ, ಕನ್ಸ್ಯೂಮ್ ಮಾಡ್ತೀವಿ ಅಂತ. ಸುಮ್ನೆ ರ್ಯಾಂಡಮ್ ಆಗಿ ಹಾಡು ಕುಣಿತ ಅಥವಾ ಒಂದು ತಮಾಷೆಗೆ ಒಂದು ರೀಲ್ಸ್ ಮಾಡೋರಿಗೆ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇರ್ತಾರೆ. ನೀವ್ ಏನೇ ಮಾಡಿ, ಇಫ್ ಯು ಗಿವ್, ಒಂದು ತಪ್ಪು ಮಾಡಿದ್ರೆ ಜನ ಬಂದು ಪಿನ್ ಪಾಯಿಂಟ್ ಮಾಡ್ತಾರೆ. ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಅದೇ ಜನ, ಇವಾಗ ಎಷ್ಟೋ ವಿಡಿಯೋಸ್ ನ ಹೇಳೋದು 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ವ್ಯೂಸ್ ಹೋಗಿರುತ್ತೆ. ನಾನು ಅನ್ಕೊಳ್ಳೋದು ಅವರೆಲ್ಲ ಒಂದು ಫಾಲೋ ಹೊಡೆದ್ರೆ ಇರುತ್ತೆ. People should also support. ಯಾಕೆ ನಾವು ನಮ್ಮ ಸ್ವಂತ, ಇವಾಗ ನೀವು ಥ್ಯಾಂಕ್ಸ್ ಹೇಳೋಣ ನಾವು ನಿಮ್ಮ ಸ್ವಂತ ವೆಚ್ಚದಲ್ಲಿ ಮಾಡ್ತಾ ಇದ್ದೀರಾ. ಸೊ ಪೀಪಲ್ ಶುಡ್ ಸಪೋರ್ಟ್. Right, that is extremely important. And when it comes to Hello Doctor also, the biggest support was Dr. Chandrika Anand, who was my gynecologist also ನನ್ನ first delivery ge, and my dear friend, family friend also ನನಗೆ. Right, so she said, Sowjanya, she's extremely popular, okay, and very busy, very busy. She said ಅದೆಲ್ಲ ಒಂದು ಕಡೆ, right, ಮತ್ತೊಂದು ಕಡೆ
ನನ್ನ ಅವೇರ್ನೆಸ್ ನಾನೇನು ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಬಿಕಾಸ್ ತುಂಬಾ ಜನ ಹೆಣ್ಮಕ್ಳು ದೇ ಆರ್ ಸಫರಿಂಗ್ ಹೆಲ್ತ್ ಇಶ್ಯೂಸ್ ಅಂತ. ಕ್ಯಾನ್ ವಿ ಡೂ ಸಮಥಿಂಗ್ ಒಂದು ಇನೋವೇಟಿವ್ ಆಗಿ ಏನಾದ್ರು? ದೆನ್ ವಿ ಥಾಟ್ ಅಬೌಟ್ ಓಕೆ ಇದನ್ನ ಮಾಡೋಣ. ಸ್ಲೋಲಿ ಇಟ್ ಹ್ಯಾಸ್ ಪಿಕ್ಡ್ ಅಪ್. ಇವತ್ತಿಗೆ ಐ ಥಿಂಕ್ ಮೋರ್ ದೆನ್ 1 year ನಾವು ಜನ ಅದನ್ನ ನೋಡ್ಕೊಂಡು ಅವ್ರ ಹತ್ರ ಹೋಗ್ತಾರೆ ಕನ್ಸಲ್ಟೇಷನ್ಗೆ. ಅಂಡ್ ಮೋರ್ ಓವರ್ ಅದನ್ನ ನೋಡ್ಬಿಟ್ರೆ ಫುಲ್ ಹೆಲೋ ಡಾಕ್ಟರ್ ಸೀರೀಸ್ ನೋಡ್ಬಿಟ್ರೆ ಅವ್ರು ಡಾಕ್ಟರ್ ಹತ್ರ ಹೋಗೋದೇ ಬೇಡ. ಬಿಕಾಸ್ ವಿ ಆಲ್ಸೋ ಸ್ಪೋಕನ್ ಅಬೌಟ್ ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡ್ಕೋಬೇಕು, ಹೇಗೆ ಏನು ಎತ್ತ ಎಲ್ಲ. ಇವತ್ತಿನ ದಿನ ಮೋಸ್ಟ್ ಆಫ್ ದ ಹೆಣ್ಮಕ್ಳು ದೇರ್ ಸಫರಿಂಗ್ ವಿತ್ ಥೈರಾಯ್ಡ್, PCOS, ಪ್ರೈಮರಿ ಇನ್ಫರ್ಟಿಲಿಟಿ, ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತೆ. ಸೊ ನೀವು ನನ್ನ ಪೇಜ್ ನೋಡಿದ್ರೆ ಒಂದ್ ಕಡೆ ಐ ಆಮ್ ಟಾಕಿಂಗ್ ಅಬೌಟ್ ಪುರಾಣ ಇತಿಹಾಸ, ಮತ್ತೊಂದ್ ಕಡೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ದ, ಎಂತ ಕೆಲಸ ಮಾಡಿದೆ ನೀನು, ಏನ್ ಮಾಡಿದೆ, ನಾನು ಏನೋ ರೀಲ್ಸ್ ನೋಡ್ತಾ ಇದ್ದೆ, ನಿನ್ ರೀಲ್ ಪಾಪಪ್ ಆಯ್ತು, ನಿನ್ ಫಸ್ಟ್ ವರ್ಡ್ ಏನ್ ಹೇಳಿದ್ಯಾ ಗೊತ್ತಾ, ಏನು ಇಂಟರ್ಕೋರ್ಸ್. ಓಕೆ, ಫ್ಯಾಮಿಲಿ ಮಧ್ಯೆ ಇದ್ದೆ ಕಣೆ ನಾನು ಅಂತ. ಲೈಕ್ ಓಕೆ ಬಟ್ ಫುಲ್ ಕೇಳಿಸ್ಬಿಡ್ಬೇಕಾಗಿತ್ತೆ ನೀವೇ ಅಂದೆ. ಲೈಕ್ ಯಾ. ಸೊ ಹೇಳೋದು ಒಂದ್ ಕಡೆ ಆ ಥರನೂ ಮಾತಾಡೋದು, ಮತ್ತೊಂದ್ ಕಡೆ ವಿರ್ ಆಲ್ಸೋ ಟಾಕಿಂಗ್ ಅಬೌಟ್ ಹೆಲ್ತ್ ಇಶ್ಯೂಸ್ಗಳು ಹೆಣ್ಮಕ್ಳು ಫೇಸ್ ಮಾಡೋದು, ಅದನ್ನ ಹೇಗೆ ಸರಿ ಮಾಡ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಣ್ಮಕ್ಳು ವಿ ಟೆಂಡ್ ಟು ನೆಗ್ಲೆಕ್ಟ್ ಅವರ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ಆಲ್ಸೋ. ಸುಮಾರು ಜನ ದಪ್ಪ ಸಣ್ಣ ಇರೋದ್ರ ಬಗ್ಗೆ ನಾನು ಖಂಡಿತ ಬಾಡಿ ಶೇಮಿಂಗ್ ಮಾಡ್ತಿಲ್ಲ. ಇಫ್ ಯು ಪುಟಿಂಗ್ ಇನ್ ದ ರೈಟ್ ಎಫರ್ಟ್ ಅಷ್ಟ್ ಸಾಕು. ಯಾವತ್ತೋ ಒಂದಿನ ಆಗದಾಗೆ ಆಗತ್ತೆ. ನಾನು ಕಳೆದ 3 ವರ್ಷದಲ್ಲಿ ಐ ಪುಟ್ ಆನ್ ಅ ಲಾಟ್ ಆಫ್ ವೇಟ್ ಅಂಡ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಈಟಿಂಗ್. ಐ ವರ್ಕ್ ಔಟ್, ಐ ಡೂ ಯೋಗ, ನಾನು ವಾಕ್ ಮಾಡ್ತೀನಿ, ಒಳ್ಳೆ ಫುಡ್ ತಿಂತೀನಿ. ಇಟ್ ವಾಸ್ ಪ್ಯೂರ್ಲಿ ಬಿಕಾಸ್ ಆಫ್ ಸ್ಟ್ರೆಸ್. ನಾವು ತಗೊಳ್ಳೋ ಮೆಂಟಲ್ ಹೆಲ್ತ್ ಕೂಡ ನಮ್ಮನ್ನ ದಪ್ಪ ಮಾಡತ್ತೆ ಅಂತ ಗೊತ್ತಿರಬೇಕು. ಬಿಕಾಸ್ ಸುಮಾರು ಜನ ಹೇಳ್ತಾರೆ ನಾನು ಕಡಿಮೆನೆ ತಿಂತೀನಿ ಅಂತ. ಕಡಿಮೆ ತಿನ್ನೋದಲ್ಲ ಇಲ್ಲಿ ಪಾಯಿಂಟ್. ನಿಮ್ಮ ಮೆಂಟಲ್ ಹೆಲ್ತ್ ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅನ್ನೋದು ಇಸ್ ದ ಪಾಯಿಂಟ್. ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬರೋದಕ್ಕೆ ತುಂಬಾ ಎಫರ್ಟ್ ಬೇಕಾಗತ್ತೆ, ಒಂದು ಡಿಟರ್ಮಿನೇಷನ್ ಬೇಕಾಗತ್ತೆ. ನಾನು 14 ವರ್ಷದ ಕೆಲಸ ಕ್ವಿಟ್ ಮಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡಿದೆ, ಬಿಡ್ಬೇಕಾ, ಬಿಕಾಸ್ ತಿಂಗಳ ಕೆಲಸ ಸಂಬಳ ಬರ್ತಿರತ್ತೆ, ಯು ಗೆಟ್ ಯೂಸ್ ಟು ಇಟ್ ಅಲ್ವಾ. ನೆಕ್ಸ್ಟ್ ಇದೇ ತರ ಬರ್ದೇ ಇದ್ರೆ ಏನು ಅನ್ನೋದು ಒಂದ್ ಥಾಟ್ ಬರುತ್ತೆ, ಬಿಡ್ಬೇಕಾ ಅಂತೆಲ್ಲ. ಬಟ್ ದೆನ್ ನನ್ನ ಹಸ್ಬೆಂಡ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾನೆ, ನೀನ್ ಏನೇ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡು. ತಗೊಂಡ ಮೇಲೆ 1 ಸಲನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇಟ್ ಬಿ ದ ಬೆಸ್ಟ್ ಡಿಸಿಷನ್ ಬಿಕಾಸ್ 100 ಸಲ ಯೋಚನೆ ಮಾಡಿರ್ತೀಯ ಆಗ್ಲೇ. ಅಂಡ್ ಐ ಫೀಲ್ ಇಟ್ ಇಸ್ ಸೋ ರೈಟ್ ಬಿಕಾಸ್ ನನ್ನ ಮೆಂಟಲ್ ಹೆಲ್ತ್ ವಾಸ್ ಅಟ್ ಸ್ಟೇಕ್ ಬಿಕಾಸ್ ಆಫ್ ಒಂದಷ್ಟು ಪರ್ಸನಲ್ ಇಶ್ಯೂಸ್, ಪ್ರೊಫೆಷನಲ್ ಇಶ್ಯೂಸ್. ಐ ಥಾಟ್ ನನ್ನ ಮೆಂಟಲ್ ಹೆಲ್ತ್ ನ ನಾನು ಸ್ಟೇಕ್ ಆಗಿಟ್ಟು ನಾನು ಒಂದ್ ಕಡೆ ಇರ್ಬೇಕಾ, ಆರ್ ಅದನ್ನ ಪಕ್ಕಕ್ಕಿಟ್ಟು ನನ್ನ ಲೈಫ್ ನ ಫ್ರೆಶ್ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಾ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ದಟ್ ಹ್ಯಾವ್ ಟೇಕನ್. ಯಾವ ಹೆಣ್ಮಕ್ಳು ಕೂಡ ಅವರ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗ್ತಿದೆ ಅಂದ್ರೆ ಒಂದು ಜಾಗದಲ್ಲಿ, ಒಂದು ಸ್ಪೇಸ್ ಅಲ್ಲಿ ಇರಬಾರ್ದು, ಆಚೆ ಬರ್ಬೇಕು. ಗಾಡ್ ಆಲ್ವೇಸ್ ಹ್ಯಾಸ್ ಹಿಸ್ ಓನ್ ಪ್ಲಾನ್ಸ್. ಅಬ್ಸಲ್ಯೂಟ್ಲಿ. ಅಲ್ಲ, ನಾನಿದ್ರೆ ಅಲ್ವಾ ಏನಾದ್ರೂ ಒಂದ್ ಮಾಡಕ್ ಸಾಧ್ಯ ಆಗೋದು. ಕರೆಕ್ಟ್. ಸಿ, ಮೆಂಟಲ್ ಹೆಲ್ತ್ ಸಮ್ವೇರ್ ಫಿಸಿಕಲ್ ಹೆಲ್ತ್ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ. ಇಂಟರ್ ಕನೆಕ್ಟೆಡ್, ಸೋ ಇಂಟರ್ ಕನೆಕ್ಟೆಡ್. ಫಿಸಿಕಲ್ ಹೆಲ್ತ್ ಆದ್ರೂ ರೀಗೈನ್ ಮಾಡ್ಕೋಬಹುದು, ಆದ್ರೆ ಮೆಂಟಲ್ ಹೆಲ್ತ್ ನಾವು ಒಂದ್ಸಲ ಸಿಕ್ಕಾಪಟ್ಟೆ ಕಳ್ಕೊಂಡ್ಬಿಟ್ವಿ ಅಂತಂದ್ರೆ ವಾಪಸ್ ಆ ಜಾಗಕ್ಕೆ ಬರೋದು ಬಹಳ ಕಷ್ಟ ಆಗೋಗುತ್ತೆ. ಅದು ಐ ಥಿಂಕ್ ಯಂಗ್ಸ್ಟರ್ಸ್ ಎಸ್ಪೆಷಲಿ ಒಂದೊಂದು ಜಾಗದಲ್ಲಿ ಸಫರ್ ಮಾಡ್ತಿರ್ತಾರೆ. ಸೊ ಅಂಥವರಿಗೆ ಇದೊಂದು ಒಳ್ಳೆಯ ಪಾಠ. ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ದೇ ಶುಡ್ ಗೋ see your page. There's so much. RJ Sowjanya ಹತ್ರ ಹೋದ್ರೆ ಸಾಕು, ಅವ್ರು ಹೇಳ್ದಾಗೆ we need not even go to a doctor. We get a lot of information there itself to make lifestyle changes especially. ಅದು I request people. Yes, good 8 hours of sleep ಇರ್ಬೋದು. ಫೋನ್ ನ ಸ್ವಲ್ಪ ದೂರ ಇಟ್ಟು ಪ್ರಪಂಚನೂ ಲೈಫ್ನು ಎಂಜಾಯ್ ಮಾಡೋದಿರ್ಬೋದು. ಫೋನ್ ಯೂಸ್ ಮಾಡಬೇಕು, ಇಲ್ಲದಿದ್ರೆ ನಮ್ಮಂತವ್ರಿಗೆ ಏನು ಇದು, ಬಿಕಾಸ್ we are doing so much of content only for gadgets, digital world ಗೆ, right? ನೋಡ್ಬೇಕು, ಒಳ್ಳೆ ಕಾಂಟೆಂಟ್ ನ ಕನ್ಸ್ಯೂಮ್ ಮಾಡೋದಕ್ಕೆ. ಹೇಳೋದು ದಿನಕ್ಕೆ 1-2 hour ಯೂಸ್ ಮಾಡಿದ್ರು ಸಾಕು, ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಯಾವಾಗ್ಲೂ ಫೋನಲ್ಲೇ ಇರ್ತೀವಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಮಕ್ಳೇನೋ ತೋರಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ವಿಲ್ ಬಿ ಸೋ ಬಿಸಿ. ಒಂದು 100 ಸಲ ಅವ್ರನ್ನ ನಾನು ದೂರ ತಳ್ಳಿದ್ರೆ 101ನೇ ಸಲ ದೇ ವಿಲ್ ನಾಟ್ ಕಮ್ ಟು ಮೀ ಅಂಡ್ ದೇ ವಿಲ್ ಡೂ ದ ಸೇಮ್ ಥಿಂಗ್ ಅವ್ರು ದೊಡ್ಡವರಾದ್ಮೇಲೆ. ಸೊ ಫೋನ್ ನ ದೂರ ಇಡೋದು, 8 hours ಆಫ್ ಒಳ್ಳೆ ನಿದ್ದೆ ಪಡ್ಕೊಳ್ಳೋದು, ಒಳ್ಳೆ ಫುಡ್ ತಿನ್ನೋದು. ಅಂಡ್ ಆಯುರ್ವೇದ ಹೇಳೋ ಹಾಗೆ ವಿತ್ ಸನ್ರೈಸ್ ಸ್ಟಾರ್ಟ್ ಯೋರ್ ಮೀಲ್, ವಿತ್ ಸನ್ಸೆಟ್ ಎಂಡ್ ಯೋರ್ ಮೀಲ್. ಅಂಡ್ ನಗ್ನಗ್ತಾ ಇರೋದು, ಖುಷಿಯಾಗಿರೋದು, ನೋ ಮ್ಯಾಟರ್ ವಾಟ್ ದ ಸಿಚುಯೇಷನ್ ಇಸ್. ನೆಗೆಟಿವ್ ಆಗಿರೋ ಯಾರ ಜೊತೆನೂ ಇರಬೇಡಿ, ಇಟ್ಸ್ ನಾಟ್ ವರ್ತ್. ನಿಜ, ಖಂಡಿತವಾಗ್ಲಮ್ಮ. ಬಿಕಾಸ್ ಇಟ್ ಇಸ್ ನಾಟ್, ನಾವು ನೆಗೆಟಿವಿಟಿ ಬಗ್ಗೆ ಎಲ್ದಿದ್ರು ನಮಗದು ಅಫೆಕ್ಟ್ ಆಗ್ತಾ ಇದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಸ್ಟೇ ಅವೇ, ಸ್ಟೆಪ್ ಬ್ಯಾಕ್ ಅಂಡ್ ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಅವ್ರನ್ನ ನಾವ್ ಯಾರು ಹೋಗಿ ರಿಪೇರಿ ಮಾಡೋದು ಬೇಡ, ಚೇಂಜ್ ಮಾಡೋದು ಬೇಡ. ನಾವು ಬದಲಾಕೊಂಡು ಸ್ವಲ್ಪ ದೂರ ಇದ್ದಾಗ ನಮ್ಮ ಒಂದು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಇರೋದ್ರಲ್ಲಿ
ಸಾಕಷ್ಟು ಒಂದು ಜಾಗದಲ್ಲಿ ಇರುತ್ತೆ. ಹೌದು, ನನಗೆ ಸದ್ಗುರು ಅವ್ರು ಹೇಳಿದ್ ಒಂದ್ ಲೈನ್ ಯಾವಾಗ್ಲೂ ಇಂಥ ಸಿಚುಯೇಷನ್ಸ್ ಅಲ್ಲಿ ನನಗೆ ಟಕ್ ಅಂತ ಫ್ಲಾಶ್ ಆಗೋದು, ಸ್ವರ್ಗ ಅಂತ ನಾವೇನ್ ಮಾತಾಡ್ತೀವಿ, ವಾಟ್ ಇಸ್ ದ ಪ್ರೂಫ್ ದಟ್ ಈಗ ನೀವು ಯು ಆರ್ ನಾಟ್ ಇನ್ ಹೆವೆನ್? ನಮಗೇನ್ ಪ್ರೂಫ್ ಇದೆ ದಟ್ ದಿಸ್ ಇಸ್ ನಾಟ್ ಹೆವೆನ್? ದಟ್ ಟಚ್ಡ್ ಮೀ ಸೋ ಡೀಪ್ಲಿ. ಹೌದು, ಏನ್ ಪ್ರೂಫ್ ದಟ್ ದಿಸ್ ಇಸ್ ನಾಟ್ ಹೆವೆನ್? ಬೆಂಗಳೂರಲ್ಲಿ ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಟುಡಿಯೋ, ಇಲ್ಲಿಂದ ಆಚೆ ಹೋದ್ರೆ ಬರೀ ಹಸಿರು, ವೆದರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೋಗ್ತಾ ಒಂದ್ ಕಪ್ ಕಾಫಿ ಕುಡಿತಾ ಸುತ್ತಲೂ ಇರೋರ್ನ ನೋಡ್ತಾ ಎಂಜಾಯ್ ಮಾಡ್ತಾ, ಆನ್ ಮೈ ವೇ ಬ್ಯಾಕ್ ಹೋಮ್ ಐ ಲಿಸನ್ ಟು ಸಮ್ ಪಾಡ್ಕಾಸ್ಟ್ ಅಂಡ್ ಗೋ ಹೋಮ್. ರೈಟ್, ಇವತ್ತು ಮೈ ಕಸಿನ್ಸ್ ಆರ್ ಮೀಟಿಂಗ್ ಅಪ್, ಹೋಗ್ತೀನಿ, ಮತ್ತೆ ನಾಳೆ ಬರ್ತೀನಿ, ಐ ಆಮ್ ವರ್ಕಿಂಗ್. ಲೈಕ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ಇದನ್ನೇ ನಾನು ಇನ್ನೊಂಥರನೂ ಹೇಳ್ಬೋದು, ಅಯ್ಯೋ ಇವತ್ತು ಸಂಜೆ ಕಸಿನ್ಸ್ ನ ಮೀಟ್ ಮಾಡ್ಬೇಕು, ಬಟ್ ನಂಗೆ ಮೂಡಿಲ್ಲ, ನಾಳೆ ಕೆಲಸ ಬೇರೆ ಅಷ್ಟೊಂದಿದೆ, ಇದನ್ನ ಮುಗಿಸ್ಕೊಂಡಿದ್ ನಾಳೆ ಯಾಕೆ. ನಾನು ಹೇಳೋ ರೀತಿಲೇ ಎಲ್ಲಾನು ಇದೆ. ಹೇಳೋದನ್ನೇ ಕ್ರಿಬ್ ಮಾಡ್ಕೊಂಡು ಹೇಳ್ಬೋದು, ಅದನ್ನೇ ಖುಷಿಯಾಗಿ ಹೇಳಿದಾಗ ಲೈಫ್ ಲುಕ್ಸ್ ಸೋ ಬ್ಯೂಟಿಫುಲ್. ಅದು ಕೆಮಿಸ್ಟ್ರಿನೇ ಬದಲಾಗತ್ತಮ್ಮ ಒಳಗಡೆ. ಎಂಟೈರ್ ಕೆಮಿಸ್ಟ್ರಿ ಚೇಂಜ್ ಆದಾಗ ಇಟ್ ಅಪ್ಲಿಫ್ಟ್ಸ್ ಆ ಸ್ಪಿರಿಟ್ ಆಲ್ಸೋ. ಅಂಡ್ ಸದ್ಗುರುನೇ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಇಫ್ ಯು ಫೀಲ್ ಯು ಆರ್ ನಾಟ್ ಇನ್ ಹೆವೆನ್ ಅಂತಂದ್ರೆ ಯು ಹ್ಯಾವ್ ಕ್ರಿಯೇಟೆಡ್ ಹೆಲ್, ನೋಬಡಿ ಹಸ್ ಕ್ರಿಯೇಟೆಡ್ ಇಟ್ ಫಾರ್ ಯು ಅಂತ. ಸೊ ವಿತ್ ದಟ್ ಪಾಸಿಟಿವ್ ನೋಟ್, ಒಂದ್ ಸ್ವಲ್ಪ ಲೈಟ್ ಹಾರ್ಟೆಡ್ ಬಹಳಷ್ಟಿದೆ ಸೌಜನ್ಯ. ಆಕ್ಚುಲಿ ನಿಮ್ಮ ಹತ್ರ ಇನ್ನೊಂದ್ ದಿವಸ ಕರೆಸ್ಬೇಕು. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಇರೋದು ಅಬ್ರಿಂಗಿಂಗ್, ಚೈಲ್ಡ್ ಅಬ್ರಿಂಗಿಂಗ್ ಬಗ್ಗೆ ಮಾತಾಡ್ಬೇಕು ಅಂತ. ಐ ಥಿಂಕ್ ವಿಲ್ ಡೂ ಇಟ್ ಒನ್ಸ್ ಅಗೇನ್ ಆಸ್ ಅ ಹೋಲ್, ದ ಎಂಟೈರ್ ಶೋ ರಿವಾಲ್ವಿಂಗ್ ಅರೌಂಡ್ ದಟ್. ಈಗ ಒಂದ್ ಸ್ವಲ್ಪ ಲೈಟ್ ಹಾರ್ಟೆಡ್ ಕ್ವೆಶನ್ಸ್ ಕೇಳುವಾಗ, ನಿಮ್ಮ ಫೇವ್ರೆಟ್ ಸ್ಪಾಟ್ ಬೆಂಗಳೂರಲ್ಲಿ ಯಾವುದು? ಬೆಂಗಳೂರೇ ಫೇವ್ರೆಟ್ ನನಗೆ. ಎಲ್ಲಿ ಒಳ್ಳೆ ಫಿಲ್ಟರ್ ಕಾಫಿ ಸಿಗತ್ತೋ, ಅದು ಸ್ಟೀಲ್ ಲೋಟದಲ್ಲಿ. ಐ ಡೋಂಟ್ ಲೈಕ್ ಗ್ಲಾಸ್ ಲೋಟ, ಪೋರ್ಸಲಿನ್, ಬಿಸಿ ನಿಲ್ಲಲ್ಲ ತುಂಬಾ ಅದ್ರಲ್ಲಿ. ಸ್ಟೀಲ್ ಲೋಟದಲ್ಲಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ, ಮೇಲ್ಗಡೆ ನೊರೆ ಇರಬೇಕು, ಎಲ್ಲಿ ಸಿಗತ್ತೋ ದಟ್ ಇಸ್ ಮೈ ಫೇವ್ರೆಟ್. ಓಕೆ, ಈಗ ಕೃಷ್ಣ ಪರಮಾತ್ಮ ಅಂತ ಅಂದಿದ ತಕ್ಷಣ ನಿಮ್ಮ ಮನ್ಸಿಗೆ ಬರೋ, ನನ್ನ ಮನ್ಸಿಗೆ ಅನಿಸ್ತಾ ಇರುತ್ತೆ ಸರ್ವಾಂತರ್ಯಾಮಿ ತಂದೆ ನೀನು ಅಂತ. ನಿಮ್ಮ ಮನ್ಸಿಗೆ ಬರೋ ಮೊದಲನೇ ಪದ? ಹೀಸ್ ಅ ಮಜಿಷಿಯನ್ ಅಂತ ಅನ್ಸುತ್ತೆ. ಹೀಸ್ ಡನ್ ಮ್ಯಾಜಿಕ್ ಅಥವಾ ವಂಡರ್ಸ್ ನನ್ನ ಜೀವನದಲ್ಲೇ. ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಗೋಕುಲಾಷ್ಟಮಿ ತುಂಬಾ ತುಂಬಾ ಸ್ಪೆಷಲ್, ತುಂಬಾ ಸ್ಪೆಷಲ್. ನಾನು ಹೇಳ್ದಾಗೆ ಮದುವೆ ಆಗ ಒಂದ್ 5 ವರ್ಷ ಮಾಡೋದ್ ಬಿಟ್ಬಿಟ್ಟಿದ್ದೆ. ನಾನು ಮತ್ತೆ ಆಚರಣೆ ಪ್ರಾರಂಭ ಮಾಡಿದ್ಮೇಲೆ ತುಂಬಾ ಮಿರಕಲ್ಸ್ ನನ್ನ ಜೀವನದಲ್ಲ ನೋಡಿದೀನಿ. ನನಗೇನ್ ಬೇಜಾರಾಯ್ತು ಅಂದ್ರೆ, ಅಯ್ಯೋ 5 ವರ್ಷ ಬಿಟ್ಟು ಬಿಟ್ಟಿದ್ನಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ ಎಷ್ಟು ಒಳ್ಳೇದಾಯ್ತು. ತುಂಬಾ ಮಿರಕಲ್ಸ್ ನನ್ನ ಜೀವನದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಗೋಕುಲಾಷ್ಟಮಿ ರೀಸ್ಟಾರ್ಟ್ ಮಾಡಿದ್ಮೇಲೆ ಅದರ ಆಚರಣೆನ. ಸೊ ಹೀಸ್ ಎ ಮ್ಯಾಜಿಷಿಯನ್. ಅಬ್ಸಲ್ಯೂಟ್ಲಿ. ನೀವು ಹೇಳ್ತಾ ಇದ್ರು, ಐ ಡೋಂಟ್ ನೋ, ಬರೀ ಆ ಪದ ಹೇಳೋದ್ರಿಂದಾನೇ ಸಾಕನ್ಸುತ್ತೆ, ಇಡೀ ಶರೀರದಲ್ಲಿ ಒಂದು ರೋಮಾಂಚನ ಆಗತ್ತೆ. ಯಾಕಂದ್ರೆ ಅವರ ಅನುಭವ. ಹೌದು, ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಆ ರೋಮಾಂಚನೂ ಸಹ. ಹೌದು. ಈಗ ಸತ್ಯಯುಗ ಅಥವಾ ತ್ರೇತ ಅಥವಾ ದ್ವಾಪರ ಅಥವಾ ಕಲಿಯುಗ, ಈ 4 ಯುಗಗಳಲ್ಲಮ್ಮ, ನಾವೀಗ ಕಲಿಯುಗದಲ್ಲಿದ್ದೀವಿ. ನಿಮ್ಗೆ ಅಕಸ್ಮಾತ್ ಯಾವ ಯುಗದಲ್ಲಿ ನೀವು ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ? ಐ ಥಿಂಕ್ ಐ ವುಡ್ ಸ್ಟಿಲ್ ಪಿಕ್ ಕಲಿಯುಗನೇ. ಬಿಕಾಸ್ ಪ್ರೀವಿಯಸ್ 3 ಯುಗಗಳ ಬಗ್ಗೆ ತಿಳ್ಕೊಳ್ಳೋ ಅವಕಾಶ ಇದೆ ಕಲಿಯುಗದವ್ರಿಗೆ. ಒಂದು, ಆ್ಯಂಡ್ ಈ ಯುಗದಲ್ಲೂ ದೇವ್ರಿದಾನೆ ಅಂತ ನಂಬಿರೋರ್ಗು ಅವ್ನು ಇದಾನೆ ಖಂಡಿತ. ಅದು ಒಂದು. ಎಲ್ಲಾ ದೇವರನ್ನು ಪೂಜೆ ಮಾಡುವಂಥ ಒಂದು ಎಂತ ಅದ್ಭುತ ಅವಕಾಶ ನಮಗೆ ಸಿಕ್ಕಿದೆ. ಬಿಕಾಸ್ ನಾವು ಹೇಳ್ತೀವಿ ದಟ್ ಮಹಾಭಾರತದಲ್ಲಿ ರಾಮಾಯಣದ ಪಾತ್ರಗಳ ಬಗ್ಗೆ ಮಾತಾಡಿರೋದಿರಬಹುದು, ಅಂದ್ರೆ ಹನುಮಂತನ ಮೀಟ್ ಮಾಡಿರೋದಿರಬಹುದು, ಯಾರು ಹನುಮಂತನ ಭೇಟಿಯನ್ನ ಅರ್ಜುನ ಮಾಡಿರೋದಿರ್ಬೋದು, ಅದೆಲ್ಲ ಕೇಳ್ತೀವಿ. ಅಥವಾ ಭೀಮ ಮಾಡಿರೋದಿರ್ಬೋದು, ಅದನ್ನೆಲ್ಲ ಕೇಳ್ತೀವಿ ನಾವು. ಆದ್ರೆ ಐ ಥಿಂಕ್ ಈ ಒಂದು ಯುಗದವ್ರಿಗೆ ಇರುವಂಥ ಅಡ್ವಾಂಟೇಜ್ ಏನಂದ್ರೆ, ಆ ಹಿಂದಿನ 3 ಯುಗದವರ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಅವರೆಲ್ಲರನ್ನೂ ಒಬ್ಬೊಬ್ರು ಒಂದೊಂದ್ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಹೇಗೆ ನಾವು ಕೃಷ್ಣನ್ ಬಗ್ಗೆ ಮಾತಾಡಿದ್ವೋ ಅದೇ ತರ ಹನುಮಂತನ ಎಕ್ಸ್ಪೀರಿಯನ್ಸ್ ಮಾಡಿರೋರಿದ್ದಾರೆ, ರಾಮನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋರಿದ್ದಾರೆ, ಬುದ್ಧನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋರಿದ್ದಾರೆ. ಆ ಎಲ್ಲಾ ಎಕ್ಸ್ಪೀರಿಯನ್ಸ್ ನಮಗೆ ಈ ಕಲಿಯುಗದಲ್ಲೇ ಸಿಗೋದು. ಹೌದು, ಅವೆಲ್ಲ ಪಾಪಗಳು ಜಾಸ್ತಿ ಆಗಿದೆ. ಆದ್ರೆ ಐ ಥಿಂಕ್ ಇಟ್ ಇಸ್ ಸ್ಟಿಲ್ ಅ ಕಾನ್ಶಿಯಸ್ ಡಿಸಿಷನ್ ಆರ್ ಅ ಚಾಯ್ಸ್ ಟು ಬಿ ಅ ಪಾಪಿ ಆರ್ ಅ ಗುಡ್ ಸೋಲ್ಡ್ ಹ್ಯೂಮನ್ ಬೀಯಿಂಗ್ ಈ ಕಲಿಯುಗದಲ್ಲೂ ಕೂಡ. ಬಿಕಾಸ್ ನೀವು ಬೇರೆ ಯುಗಗಳಲ್ಲಿ ನೋಡಿದ್ರೆ ಕೆಟ್ಟವರು ಬಹಳ ಕಡಿಮೆ ಅಲ್ವಾ? ಸೊ ಅವರಲ್ಲಿ ಒಳ್ಳೆಯವರ ಮಧ್ಯೆ ನೀವು ಒಳ್ಳೆಯವರಾಗಿ ಇರೋದು ವಿಲ್ ನಾಟ್ ಸ್ಟ್ಯಾಂಡ್ ಔಟ್ ಆರ್ ಮೇಕ್ ಎನಿ ಡಿಫ್ರೆನ್ಸ್. ಆದ್ರೆ ಕಲಿಯುಗದಲ್ಲಿ ಓಕೆ ಕೆಟ್ಟವ್ರು ಜಾಸ್ತಿ ಇದ್ದಾರೆ ಅಂತ ಏನ್ ಹೇಳ್ತಿದ್ದಾರೆ, ಇಟ್ ವಿಲ್ ಮೇಕ್ ಸೋ ಮಚ್ ಆಫ್ ಎ ಡಿಫ್ರೆನ್ಸ್ ನೀವು ಈ ಯುಗದಲ್ಲಿ ಒಳ್ಳೆಯವರಾಗಿರೋದು. ವಾಟ್ ಅ ನಾವೆಲ್ ಥಾಟ್. ಈಗ ಪರಮಾತ್ಮನಲ್ಲಿ ಯೂಶಲಿ 2 ಪದ ಉಪಯೋಗಿಸ್ತೀವಿ. ಒಂದಕ್ಕೊಂದು
ಬಹಳ ವ್ಯತಿರಿಕ್ತವಾಗೂ ಇದೆ. ಭಯ ಇರ್ಬೇಕಾ ಭಕ್ತಿ ಇರ್ಬೇಕು ಅಂತ ಅನ್ಸುತ್ತಮ್ಮ? ಭಕ್ತಿ ಇರ್ಬೇಕು ಅನ್ಸುತ್ತೆ. ಭಯ ಯಾರ ಬಗ್ಗೆನೂ ಇರಬಾರ್ದು ಜೀವನದಲ್ಲಿ. ಐ ಥಿಂಕ್ ಜಾಸ್ತಿ ಐ ಡೋಂಟ್ ನೋ, ಸರಿ ಅಗೇನ್ ಐ ಆಮ್ ನೋಬಡಿ ಟು ಕಾಮೆಂಟ್ ಅಬೌಟ್ ಇಟ್. ಜಾಸ್ತಿ ಜನ ಎಲ್ಲಾ ಮಾಡದೆ ಭಯದಿಂದ ಅನ್ಸುತ್ತೆ. ಅದು ಬಿಟ್ಟು ನಾವು ಭಕ್ತಿ ಎಡೆಗೆ ಹೇಳ್ತಾನಲ್ಲ, ನೀನ್ ಸುಮ್ನೆ ತೆಗೆದು ಒಂದು ಹುಲ್ಕಡ್ಡಿ ನನಗೆ ಕೊಟ್ರು ಸಾಕು, ನನಗೆ ನೀನ್ ಏನೂ ಕೊಡೋ ಅವಶ್ಯಕತೆ ಇಲ್ಲ, ಏನೂ ಕೊಡ್ದಿರ ನನ್ನ ನೆನೆದ್ರೆ ಸಾಕು ನೀನು ಅಂತ ಹೇಳೋದು. ಈ ಒಂದು ಯುಗದಲ್ಲಿ ಐ ಥಿಂಕ್ ನಿಮ್ಮಂತ ಯಂಗ್ಸ್ಟರ್ಸ್ ಯು ಶುಡ್ ಕಮ್ ಫಾರ್ವರ್ಡ್ ಟು ಟೆಲ್ ದೀಸ್ ಥಿಂಗ್ಸ್ ಸೊ ದಟ್ ಎಲ್ಲೋ ಒಂದ್ ಕಡೆ ಆ ಭಯ ಹೋಗಿ ಭಕ್ತಿ ಪರಮಾತ್ಮನಲ್ಲಿ ಅಂತಾನೆ ಹೇಳಲ್ಲ, ಮಾಡೋ ಪ್ರತಿಯೊಂದು ಕೆಲಸದ ಬಗ್ಗೆ ಆ ಡಿವೌಟ್ ಭಾವನೆ ಇದ್ದಾಗ ನಾವ್ ಎಲ್ಲೋ ರೀಚ್ ಆಗ್ಬೋದು ಅಂತ ನನಗನ್ಸುತ್ತಮ್ಮ. ಬಟ್ ಆ ಭಯ ಎಲ್ಲಿಂದ ಬರುತ್ತೆ ಅಂದ್ರೆ, ನನಗೆ ಇವಾಗ ಹೆಂಗ್ ಗೊತ್ತಾಗ್ತಿದೆ ಅದು ಅಂದ್ರೆ, ಇವಾಗ ನಾನ್ ಫಾರ್ ಎಕ್ಸಾಂಪಲ್ ನನ್ನ ಮಗ್ಳಿಗೆ ನಾನು ಹೇಳ್ತೀನಲ್ವಾ, ಇವಾಗ ನಮಗೂ ಹೇಳವ್ರಲ್ವಾ ದೇವ್ರ ಕಣ್ ಕಿತ್ಕೋತಾನೆ, ಹೌದು ಸುಳ್ಳು ಹೇಳ್ಬಾರ್ದು, ಅವೆಲ್ಲ ನಮಗೆ ಹೇಳಿ ಹೇಳಿ ಚಿಕ್ಕ ವಯಸ್ಸಲ್ಲಿ ಹುಟ್ಟಿಸಿರೋ ಭಯ. ಐ ಥಿಂಕ್ ಆ ಭಯ ಇರೋದು ಚಿಕ್ಕ ವಯಸ್ಸಿಂದಾನೇ ನಾವು ಭಯ ಹುಟ್ಟಿಸ್ದಿದ್ರೆ ಬಹುಶಃ ಎಲ್ಲಾರ್ಗು ಭಕ್ತಿನೇ ಇರುತ್ತೆ. ಬಿಕಾಸ್ ಇವಾಗ ನನ್ನ ಮಗಳಿಗೂ ನಾನು ಅಮ್ಮ ಭಯ ಭಯ ಅಂತೇಳಿ ರಾತ್ರಿ ಹಗ್ಲಲ್ಲಿ ಯಾವಾಗ್ಲೂ ದೇವದ ಬಗ್ಗೆ ಮಾತಾಡೋದು, ಫಿಲಮ್ ಯಾರೋ ತೋರಿಸಿರ್ತಾರೋ ಏನೋ ಹಿಂಗೇನೋ ಆಗಿರುತ್ತೆ, ರಾತ್ರಿ ಭಯ. ನಾನು ಅದಕ್ಕೆ ಹೇಳೋದು ರಾಮಸ್ಕಂದಂ ಹೇಳ್ಕೊಂಡ್ಯಾ, ರಾಮಸ್ಕಂದಂ ಹೇಳಿದ್ರೆ ದೇವ್ರ ಕಾಪಾಡ್ರೋ, ನಾ ಇವಾಗ ನೋಡಿ ಭಯ ಪಟ್ಕೋತಿದ್ಯಾ. ಸೊ ಅವರು ಭಯದಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದು ಭಕ್ತಿಯಾಗಿ ಕನ್ವರ್ಟ್ ಆಗೋದು ಸ್ವಲ್ಪ ಕಷ್ಟ ಅಲ್ಲ. ಬಟ್ ಐ ಥಿಂಕ್ ನೀವ್ ಹೇಳ್ದಾಗ ಅಟ್ಲೀಸ್ಟ್ ಇದು ಹೇಳಿದಾಗ ಈ ತರ ಮಾಡ್ಕೋ ಅಂತ ಒಂದು ಗೈಡ್ ಮಾಡ್ತಾ ಹೋದಾಗ ಸೊ ನ್ಯಾಚುರಲಿ ಒಂದ್ ವಯಸ್ಸಿಗೆ ಬರೋಷ್ಟ್ರಲ್ಲಿ ಭಯ ಬಿಟ್ಟು ಭಕ್ತಿ ಎಡೆಗಿರ್ತಾರೆ. ಒಂದು ಸಜೆಷನ್ ಟು ಯಂಗ್ ಮದರ್ಸ್, ಸೌಜನ್ಯ? ಒಂದು ಸಜೆಷನ್ ಟು ಯಂಗ್ ಮದರ್ಸ್ ಏನು ಕೊಡ್ಲಿ? ಅಯ್ಯೋ ಆಕ್ಚುಲಿ ಏನಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಅಥವಾ ತುಂಬಾ ಇದಿದ್ರೆ ನಾನೊಂದು ಸಜೆಷನ್ ಕೊಡ್ಬೋದು, ಬಟ್ ನನ್ನ ಎಲ್ರು ಕಲಿತಿರ್ತೀವಮ್ಮ. ಇವಾಗ ನನ್ಗೆ 58 ವಯಸ್ಸಾಗಿದ್ರು, ಮಗಳಿಗೆ 37-38 ಆಗಿ, ಮಗನಿಗೆ 32 ಆಗಿ, 1-21 ಆದ್ರೂ ಸಹ ಮೊಮ್ಮಗ 13-2 ಇಷ್ಟೆಲ್ಲ ಇದ್ರೂ ಸಹ ನನಗೆ ಅನಿಸ್ತಿರುತ್ತೆ ಓಕೆ ಇದ್ ಮಾಡಬಾರ್ದಾಗಿತ್ತೇನೋ ನಾನು ಅಂತ ಅನ್ನಿಸ್ತಿರತ್ತೆ. ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಅಟ್ಲೀಸ್ಟ್ ನಿಮ್ಮಂತೆ ಒಂದು ಯಂಗ್ಸ್ಟರ್ಸ್, ಒಂದು 4-5 ವರ್ಷದ ಮಗುವಿನ ತಾಯಂದ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಒಂದೇ ನಾನು ಹೇಳೋದಕ್ಕೆ ಇಷ್ಟಪಡೋದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಗ್ಯಾಜೆಟ್ಸ್ ಕೊಡಬೇಡಿ. ಇಟ್ ಈಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್. ತುಂಬಾ ಎಫರ್ಟ್ ಹಾಕ್ಬೇಕು, ಅದಕ್ಕೆ ಹಾಕಿ ಮಕ್ಕಳು ಮಾಡ್ಕೊಂಡಿರೋದ್ರಿಂದ ನಾವು ಒಂದಷ್ಟು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಐ ಕೆ ನಾಟ್ ಸೇ ಆಯ್ತು ಮಕ್ಕಳು ಮಾಡ್ಕೊಂಡಿದ್ದೀನಿ, ನಂಗೆ ಇವಾಗ ನೋಡ್ಕೊಳಕ್ಕಾಗಲ್ಲ, ಅಥವಾ ಇವಾಗ ನಾನು ಬ್ಯುಸಿ ಇದ್ದೀನಿ, ನನಗೊಂದು ಕಾಲ್ ಇದೆ, ಅಥವಾ ಹೊರಗೆ ಡಿಸ್ಟರ್ಬ್ ಮಾಡ್ತಾಳೆ ನನ್ನ ಮಗಳು, ಕೆಲಸ ಮಾಡಕ್ ಬಿಡಲ್ಲ ನನ್ನ ಮಗ, ಅದಕ್ಕೊಂದು ಸ್ವಲ್ಪ ಹೊತ್ತು ಕೊಟ್ಟೆ, ಆ ಸ್ವಲ್ಪ ಹೊತ್ತೇ ಜಾಸ್ತಿ ಹೊತ್ತಾಗೋದು. ಸೊ ಆ್ಯಂಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಯೋರ್ ಕಿಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಎರಡೇ ನನ್ನ ಕಡೆಯಿಂದ. ಅದು ಸ್ಪೆಂಡ್ ಟೈಮ್ ವಿತ್ ಯೋರ್ ಕಿಡ್ಸ್ ವಿತೌಟ್ ಗ್ಯಾಜೆಟ್ಸ್. ಒಂದು ಸಿನಿಮಾ ಕರ್ಕೊಂಡು ಹೋಗೋದು ಸ್ಟಿಲ್ ಫೈನ್, ಬಟ್ ಆ ಮಗು ಗ್ಯಾಜೆಟ್ ಕೊಟ್ಟು ನೀವೇನೋ ಮಾಡ್ತಿರೋದು. ಬಿಕಾಸ್ ಇವಾಗ ನೀವು ಶಾಪಿಂಗ್ ಮಾಲ್ಸ್ಗೆ ಹೋಗಿ, ಹೊರಗಡೆ ಒಂದು ಅಂಗಡಿಗೆ ಹೋಗಿ, ಅಪ್ಪ ಅಮ್ಮಂದ್ರು ಶಾಪ್ ಮಾಡ್ತಿರ್ತಾರೆ, ಬಿಲ್ ಪೇ ಮಾಡ್ತಿರ್ತಾರೆ, ಮಕ್ಕಳು ಒಂದು ಕಡೆ ಕೂತು ಫೋನ್ ನೋಡ್ತಾ ಇರ್ತಾರೆ. ಸೋ ಮಚ್ ಆಫ್ ಮೂವ್ಮೆಂಟ್ ಆಫ್ ಅಂದ್ರೆ ಅಷ್ಟೊಂದು ಕಲರ್ಸ್ನ ಒಟ್ಟಿಗೆ ಅವ್ರು ನೋಡೋದು ಅಂಡ್ ಅಷ್ಟು ಕ್ವಿಕ್ ಮೂವ್ಮೆಂಟ್ಸ್ ಅವರ ಕಣ್ಣಿಗೆ ಒಳ್ಳೇದಲ್ಲ. ಸೊ ಕೆಲವು ಪೇರೆಂಟ್ಸ್ ದೇ ವಾಂಟ್ ಟು ಚೇಂಜ್ ಬಟ್ ದೇ ಡೋಂಟ್ ನೋ ಹೌ ಟು ಚೇಂಜ್. ಅಂಥವ್ರಿಗೂ ಒಂದೇ ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಆಟ ಸಾಮಾನುಗಳಿದೆ, ಮಕ್ಕಳು ಹೊರಗೆ ಹೋದಾಗ ತಗೊಂಡು ಹೋಗಿ ಅವ್ರನ್ನವ್ರು ಎಂಟರ್ಟೈನ್ ಮಾಡ್ಕೊಳ್ಳುವಂಥದ್ದು. ಆ ಥರದ್ದು ಯಾವಾಗಲೂ ನನ್ನ ಕಾರಲ್ಲೋ ನನ್ನ ಬ್ಯಾಗಲ್ಲೋ ಇದ್ದೇ ಇರುತ್ತೆ. ಸೊ ನಾನು ನನ್ನ ಮಗಳಿಗೆ ಹೊರಡ್ತಾನೆ ಹೇಳ್ಬಿಡ್ತೀನಿ, ನಿಂಗೆ ಏನೇನ್ ಬೇಕೋ ತಗೋ, ಅಲ್ಲಿ ಬೋರ್ ಅಂತ ಅನ್ಬಾರ್ದು ನನಗೆ. ಐ ವಿಲ್ ಆಲ್ವೇಸ್ ಸೇ ಎಲ್ಲೋ ಬೋರ್ ಅನ್ನೋ ವರ್ಡ್ ಕಲ್ತು ಬಿಡಿದಾಳೆ. ಮಕ್ಕಳು ಬೋರ್ ಆಗತ್ತೆ ಅಂದ್ರೆ ಏನ್ ಅರ್ಥ ಅಂತ ಸುಮ್ನೆ, ಅಂದ್ರೆ ಇವಾಗ ನಾ ದೊಡ್ಡವ್ರು ಬೋರ್ ಆಗ್ತಿದೆ ಸುಮ್ನೆ ಹೇಳೋದು. ಐ ಮೀನ್ ಶಿ ಇಸ್ ನಾಟ್ ಬೋರ್, ಆಯ್ತಾ, ಬೋರ್ ಗೀರ್ ಅಂದ್ಯೋ ಅಂತ ನಾನು, ಆಯ್ತಾ. ಸೊ ಐ ವಿಲ್ ಆಲ್ವೇಸ್ ಸೇ ಅವಳದೊಂದು ಪುಟಾಣಿ ಬ್ಯಾಗ್ ಇದೆ, ಅದ್ರಲ್ಲಿ ಒಂದಷ್ಟು ಆಟ ಸಾಮಾನು, ಕಲರಿಂಗ್ ಬುಕ್ ಎಲ್ಲ ಹಾಕೊಂಡಿರ್ತಾಳೆ. ಆ ಜಾಗಕ್ಕೆ ಹೋದಾಗ ಕೆಲವೊಂದ್ಸಲ ನಾನು ನನ್ನ ಕೆಲ್ಸದ ಇದಕ್ಕೂ ಕರ್ಕೊಂಡು ಹೊಟ್ಟೋಗ್ತೀನಿ, ವರ್ಕಿಂಗ್ ಸ್ಪಾಟ್ಗೂ. ಅಲ್ಲೂ ನಾನು ಹೇಳ್ತೀನಿ, ನಿನ್ಗೆ ಏನ್ ಬೇಕೋ ನೀನ್ ಮಾಡ್ಕೋತಾ ಇರು, ಕಲರ್ಸ್ ತಂದಿದ್ಯಾ ಕಲರ್ ಮಾಡ್ಕೋ, ಇನ್ನೊಂದು ಯಾವ್ದು ಆಟ ಸಾಮಾನು ತಂದಿದ್ಯಾ ಮಾಡ್ಕೋ, ನೋಡ್ಕೋ, ನಾನು ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡಬಾರ್ದು. ಸೊ ದೇ ವಿಲ್ ಎಂಟರ್ಟೈನ್ ದೆಮ್ಸೆಲ್ಸ್. ಮಕ್ಕಳು ಐ ಥಿಂಕ್ ದೇ ಶುಡ್ ಗೆಟ್ ಬೋರ್ಡ್ ಆಲ್ಸೋ. ದೇ ಶುಡ್ ಲರ್ನ್ ಟು ಎಂಟರ್ಟೈನ್ ದೆಮ್ಸೆಲ್ಸ್ ವಿತೌಟ್ ಗ್ಯಾಡ್ಜೆಟ್ಸ್. ವೆರಿ ಟ್ರೂ. ಆಕ್ಚುಲಿ ನಾನು ರೀಸೆಂಟ್ ಆಗಿ, ಅಫ್ಕೋರ್ಸ್ ಇನ್ನೂ ರಿಲೀಸ್ ಮಾಡಿಲ್ಲಮ್ಮ, ಡಾಕ್ಟರ್ ನೀರಿ ಶ್ರೀಕಾಂತ್ ಅಂತ ಅಂದ್ಬಿಟ್ಟು, ಹಿ ರನ್ಸ್ ಅ ಕಂಪನಿ ಕಾಲ್ಡ್ ಆಸ್ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್, ಫೌಂಡರ್ ಸಿಇಒ. ಆಟಿಸ್ಟಿಕ್ ಮಕ್ಕಳಿಗೋಸ್ಕರನೇ ಅವರು ಕೆಲವು ಪ್ರಾಡಕ್ಟ್ಸ್ ಮಾಡಿದ್ದಾರೆ, ಸರ್ವಿಸಸ್ ಹರ್ಷ ಅಂತೆಲ್ಲ ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಸ್ಕ್ರೀನ್ ಟೈಮ್ ಇಸ್ ದ ಮೇನ್ ರೀಸನ್ ಫಾರ್ ಆಟಿಸಮ್. ಇವನ್ ದ ಮದರ್, ಅಂದ್ರೆ when the child is in the womb, ಅಂದ್ರೆ first 1000 days, right from the day of conception to 1000 days when child is 1000 days ಆಗೋವರೆಗೂ never touch
ಅಂದರೆ ಟಚ್ ಮಾಡು ಎಷ್ಟು ಬೇಕೋ ಅಷ್ಟು ಆ ಸ್ಕ್ರೀನ್ ಟೈಮು ಆ್ಯಕ್ಚುಲಿ ಮಗುಗೆ ಅಂದರೆ ಎನ್ವೈರ್ನ್ಮೆಂಟಲಲ್ಲಿ ತಗೊಂಡಾಗ ಆ್ಯಕ್ಚುಲಿ 15% ಮಾತ್ರನೇ ಅಂತಮ್ಮ ಜೆನೆಟಿಕಲಿ ಅದು ಬರ್ತಾ ಇರೋದು. 85% ಎನ್ವೈರ್ನ್ಮೆಂಟಲ್, ಅದರಲ್ಲಿ ಮೇನ್ ರೀಸನ್ ಇಸ್ ಗ್ಯಾಜೆಟ್. ಹೌದು ಹೌದು ಹೌದು. ಕಮಿಂಗ್ ಟು ದ ಲಾಸ್ಟ್ ಸೆಗ್ಮೆಂಟ್ ಸೌಜನ್ಯ, ನನ್ನ ಶೋ ಹೆಸರು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಬಿಕಾಸ್ ನನಗೆ ಯಾವಾಗಲೂ ಅನ್ಸತ್ತಮ್ಮ, ಪ್ರತಿ ದಿನಾನು ಐ ಮೀನ್ ರೈಟ್ ಫ್ರಮ್ ಫಸ್ಟ್ ಆಫ್ ಕೋರ್ಸ್ ಥ್ಯಾಂಕ್ಸ್, ನನ್ನನ್ನು ಇನ್ನೂ ಇಟ್ಟಿದ್ಯಾ ಇವತ್ತು ಅಂದರೆ ಒಂದು ಗಿಫ್ಟ್ ಕೊಟ್ಟಿದ್ಯಾ ಅಂತ, ಅಲ್ಲಿಂದ ಸ್ಟಾರ್ಟ್ ಆಗೋದೆ. ತಂದೆ ತಾಯಿ, ಬಂಧು ಬಳಗ, ಪ್ರತಿಯೊಬ್ಬರು ಮಕ್ಕಳು, ಫ್ರೆಂಡ್ಸು ಎಲ್ಲರೂ ಕಾರಣರಾಗಿರ್ತಾರೆ. ಫಾರ್ ವೆರ್ ಎವರ್ ವಿ ಆರ್ ಟುಡೇ ವಿ ಆರ್ ವೆರಿ ಗ್ರೇಟ್ಫುಲ್ ಟು ದೆಮ್. ನಮ್ಮ ಶೋ ಮುಖಾಂತರ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಸುಮಾರು ಜನರಿಗೆ ಸುಮಾರು ವಿಷಯಗಳಿಗೆ ಹೇಳಬೇಕಾಗತ್ತೆ. ಬಟ್ ಒಬ್ಬ ವ್ಯಕ್ತಿಗೆ ನಾನು ನನ್ನ ಜೀವನದಲ್ಲಿ ಥ್ಯಾಂಕ್ ಯು ಹೇಳಬೇಕಂದ್ರೆ ಐ ಆಮ್ ಚೂಸಿಂಗ್ ಬಿಟ್ವೀನ್ ಮೈ ಡಾಟರ್ ಆ್ಯಂಡ್ ಮೈ ಹಸ್ಬೆಂಡ್. ಬಿಕಾಸ್ ನನ್ನ ಮಕ್ಕಳು ಹುಟ್ಟಿದಾಗ ನಾವು ಮತ್ತೆ ರೀಬಾರ್ನ್ ಆಗ್ತೀವಿ. ಸುಮಾರು ವಿಷಯಗಳು ನಾನು ಅವಳಿಂದ ಕಲಿತಾ ಇದ್ದೀನಿ. ವಿ ಗೆಟ್ ಟು ಲರ್ನ್ ಅಲ್ವಾ ಮಕ್ಕಳಿಂದ, ಅದಕ್ಕೆ ಥ್ಯಾಂಕ್ ಯು ಹೇಳಬೇಕಷ್ಟೇ, ಆ ಥರ, ಆ ಒಂದು ಅರ್ಥದಲ್ಲಿ. ಬಟ್ ಎನಿವೇ, ಆನ್ ಅ ಸೀರಿಯಸ್ ನೋಟ್, ಐ ಥಿಂಕ್ ನನ್ನ ಗಂಡನ್ಗೆ ಥ್ಯಾಂಕ್ ಯು ಹೇಳ್ತೀನಿ ಫಾರ್ ಬೀಯಿಂಗ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್. ತುಂಬ ಸಪೋರ್ಟಿವ್. ಆ್ಯಂಡ್ ಸುಮಾರು ಜನ ಅನ್ಕೊಳ್ಳೋದು ಏನು, ನಾವು ನಗ್ನಗ್ತಾ ಖುಷಿಯಾಗಿ ಆರಾಮಾಗಿ ಹೊರಗೆ ಮಾತಾಡ್ತಾ ಓಡಾಡ್ತಾ ನಮಗೇನು ಪ್ರಾಬ್ಲಮ್ಸ್ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಇರತ್ತೆ, ಬಟ್ ಇಟ್ಸ್ ಜಸ್ಟ್ ದಟ್ ವಿ ಹ್ಯಾವ್ ಲರ್ನ್ ಟು ಟ್ಯಾಕಲ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಇನ್ಸ್ಟೆಡ್ ಆಫ್ ಯಾವಾಗಲೂ ಕ್ರಿಬ್ ಮಾಡೋದ್ರ ಬದಲು ಖುಷಿಯಾಗಿ ಅದನ್ನು ಫೇಸ್ ಮಾಡ್ತಾ, ನಾವು ಅದನ್ನು ಮಾಡಬೇಕು ಅಂದರೆ ಮನೇಲಿ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು, ರೈಟ್? ಸೊ ನಾನು ಯಾವುದೇ ಒಂದು ಪ್ರಾಬ್ಲಮ್ ನಾ ಇವತ್ತಿನವರೆಗೂ ಆರಾಮಾಗಿ ಫೇಸ್ ಮಾಡ್ತೀನಿ ಅಂದರೆ ಒಂದು ಅಪ್ಬ್ರಿಂಗಿಂಗ್, ಅದನ್ನಿಲ್ಲ ಅಂತ ಅನ್ನಲ್ಲ. ಆ್ಯಂಡ್ ಮದುವೆ ಆಗಿ ಬಂದಮೇಲೆ ಲಾಸ್ಟ್ 10 years ಅಲ್ಲಿ ಇಟ್ಸ್ ಆಲ್ವೇಸ್ ಬೀನ್ ಮೈ ಹಸ್ಬೆಂಡ್ ಆ್ಯಂಡ್ ಹೀಸ್ ಮೈ ಬೆಸ್ಟ್ ಫ್ರೆಂಡ್ ಆಲ್ಸೋ. ಥ್ಯಾಂಕ್ಸ್ ಟು ಹಿಮ್, ಬಿಕಾಸ್ ಆ ಬ್ಯಾಕ್ ಆಫ್ ಮೈ ಮೈಂಡಲ್ಲಿ ಗೊತ್ತಿರತ್ತಲ್ವಾ, ಆ ಬಿಗ್ಗೆಸ್ಟ್ ಸಪೋರ್ಟ್ ಇದೆ ಅನ್ನುವಾಗ ಒಂದು ನೆಮ್ಮದಿ. ಎಸ್, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಲೈಫಲ್ಲಿ ಅನ್ನೋದು ಒಂದಿದೆ. ಅಂಡ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ನನಗೆ. ಸುಮಾರು ಜನ ಇವತ್ತಿನ ಜನರೇಷನ್ ಅಲ್ಲೂ ವಿ ಸಿ ಗಂಡ ಹೆಂಡತಿಗೆ ರೆಸ್ಟ್ರಿಕ್ಷನ್ ಹಾಕೋದು, ಹೆಂಡತಿ ಗಂಡಂಗೆ. ನಾನು ಐ ಆಲ್ವೇಸ್ ಸೇ ದಟ್ ಮೀ ಅಂಡ್ ಮೈ ಹಸ್ಬೆಂಡ್ ಆರ್ ಲೈಕ್ ಸಿಬ್ಲಿಂಗ್ಸ್. ಅಂದ್ರೆ ವಿರ್ ಆಲ್ಮೋಸ್ಟ್ ಸಿಮಿಲರ್, ವಿ ಫೈಟ್ ಅ ಲಾಟ್, ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ. ನನಗೆ ಸಖತ್ ಕೋಪ ಇದೆ, ಅವನ ಒಬ್ಬನ ಹತ್ರನೇ ತೋರಿಸೋದು ಕೋಪ, ಆಯ್ತಾ? ಸೊ ಇಟ್ಸ್ ನಾಟ್ ದಟ್ ವಿ ಆರ್ ಪರ್ಫೆಕ್ಟ್, ವಿ ಆರ್ perfectly perfect. I know. So ನಮ್ ಪಂಚಿಂಗ್ ಬ್ಯಾಗ್ ಆಗಿರೋದಕ್ಕೋಸ್ಕರ ಥ್ಯಾಂಕ್ ಯು. ಇನ್ನೊಂದು ಏನಕ್ಕೆ ಥ್ಯಾಂಕ್ ಯು ಅಂದ್ರೆ, ಇವಾಗ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅವನ್ಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಟು ಕಂಟಿನ್ಯೂ ಬೀಯಿಂಗ್ ಮೈ ಪಂಚಿಂಗ್ ಬ್ಯಾಗ್. I can always say, hello, I've shown that gratitude to you. You better be the same. Yes. So on this positive note, I think thank you so much, Sowjanya, for coming over. Thanks, Naagu. Oh, sweet. ನಾನು ಇನ್ನೇನು ಹೇಳಲ್ಲ. ಐ ಥಿಂಕ್ ಸೌಜನ್ಯ ಬಹಳ ಬ್ಯೂಟಿಫುಲ್ ಆಗಿ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇದು ಸಮಯದ ಅಭಾವದಿಂದ ಬಹಳ ಕಡಿಮೆ ಹೇಳಿದೀವಿ. No ma'am, please let's continue. We will definitely do it once again, because ಅವರ ಒಂದು ಸ್ಮೈಲು, ಅವರ ಒಂದು ದ ವೇ ಆಫ್ ನ್ಯಾರೇಟಿವ್, ಯಾವ ರೀತಿಯಾಗಿ ಅದನ್ನ ಹೊರಗಡೆ ತಗೊಂಡು ಬರ್ತಾರೆ, ಬಹಳ ಸೊಗಸಾಗಿದೆ. ಅವರ ಪಂಚಿಂಗ್ ಬ್ಯಾಗ್ಗೂ ಥ್ಯಾಂಕ್ಸ್ ಹೇಳ್ತಾ to wind up the show, thank you so much. Kindly watch this episode on SymphoNy Amps YouTube channel. ಇದಕ್ಕೆ ಬರೋಕ್ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ iTunes, Spotify ಇದರಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಯಾವಾಗಲೂ ಹೇಳೋ ಹಾಗೆ, let us all learn and grow together. Thank you so much.